ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 9ನೇ ತಾರೀಕು ಜನವರಿ 2024 ಮಂಗಳವಾರ. ಶೋಭಕೃತ್ ನಾಮ ಸಂವತ್ಸರೆ, ದಕ್ಷಿಣಾಯಣೆ, ಹೇಮಂತ ಋತು, ಮಾರ್ಗಶಿರ ಮಾಸೆ, ಕೃಷ್ಣ ಪಕ್ಷದ ತ್ರಯೋದಶಿ, ಜ್ಯೇಷ್ಠ ನಕ್ಷತ್ರ, ವೃದ್ಧಿ ಯೋಗ, ಗರಜಕರಣ. ಇವತ್ತಿನ ಪಂಚಾಂಗ ಫಲ ವರ್ಷ ಭವಿಷ್ಯಗಳ ಈ ಒಂದು ಸಂಗಮ ಪ್ರತಿ ರಾಶಿಯ ಮೇಲೆ ಅಗೋಚರವಾಗಿ ನಮ್ಮ ಮೇಲೆ ಗ್ರಹಗಳು ಬೀರತಕ್ಕಂತ ಒಂದು ಪ್ರಭಾವ. ಪ್ರತಿ ಗ್ರಹಕ್ಕೂ ಒಂದು ಪ್ರಭಾವ ಸ್ವಭಾವ ಇರುತ್ತೆ. ಈ 2024 ಮಕರ ರಾಶಿಗೆ ಹೇಗಿದೆ ಅಂತ ತಿಳ್ಕೊಳ್ಳೋಕೆ ಮೊದಲು ಒಂದು ಸಣ್ಣದಾಗಿ ಈ ಸು ಅನ್ನೋ ಒಂದು ಅಕ್ಷರದ ಒಂದು ಶಕ್ತಿ, ಅಲ್ಲೇನೋ ಒಂದು ನೋವು ತೊಳಲಾಟದ ಬಗ್ಗೆ ಒಂದು ಪುಟ್ಟದಾಗಿ ಮಾತಾಡ್ಬಿಡ್ತಾನೆ. ಸುಬ್ರಹ್ಮಣ್ಯಂ, ಸುಧಾಕರ್, ಸುಜಾತ, ಸುಧೀರ್, ಸುದರ್ಶನ್, ಸುಮತಿ, ಸುಮನ, ಸುಮನ್, ಸುನಂದ. ಈ ಒಂದು ಹೆಸರಿನಲ್ಲಿ ಯಾಕೋ ಆ ಒಂದು ಎಸ್ ಅನ್ನೋದು ಸರ್ಪಾಕಾರ, ಆ ಯು ಅನ್ನೋದು ಮೇಲಿಂದ ಹೀಗೆ ಶುರುವಾಗಿ ಅಲ್ಲಿ ಮತ್ತೆ ಮೇಲಕ್ಕೆ ಹೋಗುತ್ತೆ, ಕೆಳಗಡೆ ಬಂದು ಅಲ್ಲೆಲ್ಲೋ ಒಂದು ರೀತಿಯ ಈ ಎಸ್ಗೂ ಯುಗೂ ಸಂಬಂಧವೇ ಇಲ್ಲ. ಇವರಿಬ್ರು ಬೇರೆ 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 ಚಿಂತೆ. ಅದಕ್ಕೆ ಈ ಸು ಅನ್ನೋರಿಗೆ ಇದೊಂದು ತಳಮಳಗಳು ಯಾವಾಗ್ಲೂ ಇರುತ್ತೆ. ನಾನು ಹೀಗಿರ್ಲ, ನಾನು ಹೀಗಿರ್ಲ, ಕುಟುಂಬದ ಪರವಾಗಿರ್ಲ, ಭೋಗದ ಪರವಾಗಿರ್ಲ, ಎರಡೂ ಬಿಡಲಾರಿರಿ, ಎರಡರ ನಡುವೆ ಸಿಕ್ಕಿಕೊಂಡು ನಲಗ್ತಿರ್ತೀರಿ. ಅದಕ್ಕೆ ಏನು ಅಲ್ಲೊಂದು ನನ್ನ ಮನೆ, ನನ್ನ ಕುಟುಂಬ, ನನ್ನ ಮಕ್ಕಳು, ನನ್ನ ಮದುವೆ. ಖಂಡಿತ ಈ ಸು ಅಕ್ಷರದವರಿಗೆ ಒಂದು ಮದುವೆವರೆಗೂ ಒಂದ್ ಬಂದ್ ಮುರಿದಿರೋದು, ಮಾತುಕತೆಯಾಗಿ ಮುರಿದಿರೋದು, ಇಲ್ಲ ನಿಂತು ಮದುವೆ ನಡೆದಿರೋದು, ಇಲ್ಲ ಒಂದ್ ಮದುವೆ ಮುರಿದಿರೋದು, ಇಲ್ಲ ಮದುವೆ ನಂತರ ಅಲ್ಲೊಂದು ಕಾಂಪ್ರಮೈಸಿಂಗ್ ಲೈಫ್ ಸ್ಟೈಲ್ ಮಾಡ್ಕೊಂಡು ಬದುಕ್ತಿರೋದು ಇದಾರೆ ನನ್ನ ಜೊತೆಲಿ ಇಲ್ಲ. ಅದು ಸುಷ್ಮಾ ಇರ್ಬೋದು, ಎಸ್ ಯು ಇದೆಯಲ್ಲ. ಈ ಸು ಅನ್ನತಕ್ಕಂಥದ್ದು ಯಾಕೋ ಅಲ್ಲೊಂದು ಸುಂಟರ ಗಾಳಿ ನಿಮ್ಮ ಒಂದು ಪರ್ಸನಲ್ ಲೈಫ್ ನಲ್ಲಿ ನಾನು ನೋಡಿದ್ದೇನೆ. ಈ ಒಂದು ಸುಮಾರು ಲಕ್ಷಾಂತರ ಜಾತಕಗಳ ಅನುಭವ, ಇದು ಓದಿನಿಂದ ಬರತಕ್ಕಂಥದಕ್ಕಿಂತ ಅನುಭವ ದೊಡ್ಡದು ಅಂತ ನನ್ನ ಗುರುಗಳು ಯಾವಾಗ್ಲೂ ಹೇಳೋರು. ಜಾತಕಗಳು ನೋಡು, ಇನ್ನೊಂದಷ್ಟು ಪರಾಮರ್ಶೆ ಮಾಡು. ಈಗ್ಲೂ ಕೂಡ ನೋಡಿ, ಇಲ್ಲೊಂದು ಜಾತಕ ಎಸ್ ಓ ಅಂತ ಒಂದ್ ಬಂದಿದೆ. ಎಸ್ ಬಂದು 3 ಆದ್ರೆ ಓ ಬಂದು 7. ಬ್ಯೂಟಿಫುಲ್. ಆದರೆ ನೋಡಿ, ಅಲ್ಲೊಂದು ಕಟಕ ಲಗ್ನದಲ್ಲೇ ಕೇತು, 7ನೇ ಮನೆಯಲ್ಲಿ ರಾಹು ಶನಿ. ಕನ್ಫರ್ಮ್ ಮದುವೆ ದೋಷವೇ. ಗುರು ಚೆನ್ನಾಗಿದ್ದಾನೆ, ಶುಕ್ರ ಚೆನ್ನಾಗಿದ್ದಾನೆ, ಸೂರ್ಯ ಚೆನ್ನಾಗಿದ್ದಾನೆ, ಚಂದ್ರ ಚೆನ್ನಾಗಿದ್ದಾನೆ, ಬ್ಯೂಟಿಫುಲ್. ಆದರೆ ಲಗ್ನ ಕೆಟ್ಟು ಬಿಟ್ಟಿದೆ. ಅಂದ್ರೆ ನಾನೇ ಕೆಟ್ಟೋಗಿದ್ದೇನೆ, ನಮ್ಮವರೆಲ್ಲ ಚೆನ್ನಾಗಿದ್ದಾರೆ, ಬಟ್ ನನ್ನ ಕಣ್ಣಿಗೆ ಪೊರೆ ಕಟ್ಟುತ್ತೆ, ಪೊರೆ ಕಟ್ಟಿದಂತ ಮದುವೆ ಆಗಿಸುತ್ತೆ. ನೋಡಿ, ನಾ ಯಾವಾಗ್ಲೂ ಹೇಳ್ತಿರ್ತೇನೆ, ಕಡಗ ಲಗ್ನಕ್ಕೆ ಅಲ್ಲೊಂದು ನೋವು ತಪ್ಪಿದ್ದಲ್ಲ ಅಂತ. ಲಗ್ನದಲ್ಲೇ ಕೇತು, ಅಲ್ಲಿ ಹುಳಿ ಹಿಂಡಲೇಬೇಕು, ಅಲ್ಲೊಂದು ಬಾಧೆ ಕೊಡ್ಲೇಬೇಕು. ಕಟಕ ಲಗ್ನಕ್ಕೂ ಸಿಂಹ ಲಗ್ನಕ್ಕೂ ರಾಹು ಕೇತುಗಳ ಬದಲಾವಣೆ ಅಲ್ಲೊಂದು ಗ್ರಹಣ ಛಾಯೆ ತಂದಿಟ್ಟು ಬಿಡುತ್ತೆ. ಅಲ್ಲೊಂದು ಗ್ರಹಣ. ಬುಟ್ಟು ಮಗುಗೆ ತಂದಂತ ಎಲೆ ಕೂಡ 3. ನೀನೊಂದ್ ಕಡೆ, ಮಕ್ಕಳು ಒಂದ್ ಕಡೆ, ಗಂಡ ಒಂದ್ ಕಡೆ. 7ನೇ ಮನೆಯ ಶನಿ ರಾಹು ಪ್ರಭಾವ. ಎಡವಟ್ಟು ಗಂಡ ಇರ್ತಾನೆ ಮಗ. ಈ ಮದುವೆ ನಿಂತೋಗ್ಬೇಕಿತ್ತು. ಮದುವೆ ಸಂದರ್ಭದಲ್ಲಿ ಏನೋ ಒಂದು ಎಳೆದಾಟ ಆಗಿದೆ. ತಂದಿರೋದು 3 ಎಲೆ. ಗುರುದೋಷ, ಗುರು ಪ್ರಭಾವ, ನನ್ ಮನೆ, ನನ್ ಕುಟುಂಬ, ನನ್ ಪ್ರೀತಿ. ಅಂದ್ರೆ ಬಿಕ್ಕಿ ಆ ಮಗು ಹೆಸರು ಹೇಳೋಕ್ ಇಷ್ಟ ಇಲ್ಲ. ಎಸ್ಸಿಂದಲೇ ಆರಂಭ. ಗುರುಗಳೇ ಮದುವೆಗೆ ಮೊದಲೇ. ಆತನದ್ದು ತುಲಾ ಲಗ್ನ, 7ನೇ ಮನೆಯಲ್ಲಿ ಗುರು ವಕ್ರ. ನೋಡಿ, ಅದು ಬೇರೆ.
ಇಲ್ಲಿ ನೋಡಿದ್ರೆ ಈ ತಾಯಿ ಜೀವಕ್ಕೆ 7ನೇ ಮನೆಯಲ್ಲಿ ಶನಿ ರಾಹು ಶನಿ ವಕ್ರ, ಅಷ್ಟಮೇ ಸಪ್ತಮ. ಅವಳಿಗೆ ಕಾಟ ಕೊಡೋಕೆ ಇನ್ಯಾರೂ ಅಲ್ಲ, ಗಂಡನೇ, ಬಾಧೆಯೇ. ಬಾಧೆ ಕೊಡೋನೇ 7ನೇ ಮನೇಲಿ ಬಂದು ಕುಳಿತಿದ್ರೆ 7ನೇ ಮನೆ ಇನ್ನೂ ಸ್ಟ್ರಾಂಗ್ ಆಗ್ಬಿಟ್ಟಿದೆ. ಬಿಡಲಾರ ಇರಲಾರ ತಡೀಲಾರ್ದೆ ಎದ್ದು ಬಂದ್ಬಿಟ್ಟಿದ್ದಾಳೆ. ಅತ್ತೆ ಮನೆಯವರಿಗೆ ಸೊಸೆಗಿಂತ ಮಕ್ಕಳ ಮೇಲೆ ಗಮನ. ನೀನ್ ಬರ್ಬೇಡಮ್ಮ, ಮಕ್ಕಳು ಮಾತ್ರ ಬಂದು ಹೋಗ್ಲಿ. ನೋಡಿ, ಇದನ್ನೇ ರಿಸರ್ಚ್ ಹಾಕೊಂಡು ಕೂತ್ಕೊಳ್ಳೋದು. ಏನಕ್ಕಾಯ್ತು, ಯಾಕಾಯ್ತು? ದಶಾಭುಕ್ತಿಗಳು ಚೆನ್ನಾಗಿದೆ, ಗುರು ಚೆನ್ನಾಗಿದೆಯಲ್ಲ, ಕುಜ ಚೆನ್ನಾಗಿದೆಯಲ್ಲ, ಸಂಪಾದನೆ ಇರಬೇಕು, ಇದೇ ಗುರುಗಳ PG ಮಾಡ್ಕೊಂಡಿದ್ದೇನೆ, ಸೂಪರ್. ಆದ್ರೆ 7ನೇ ಮನೆಯವನು ಹೊಡೆದಿದ್ದಾನೆ. ಅಲ್ಲಿ ಲಗ್ನದಲ್ಲೇ ಕೇತು, ಮದುವೆ ನಿಂತಿದೆ. ಆಕ್ಚುಲಿ ಅಲ್ಲೊಂದು ಯಾವುದೋ ಒಂದು ಎಡಬಿಟ್ಟು ವಿಚಾರ ಹೊರಗಡೆ ಬಂದ್ಬಿಟ್ಟಿದೆ. ಬೇಡ ಅಂದ್ರೂ ಒತ್ತಡಕ್ಕೆ ಒಳಗಾಗಿಯೋ ಇನ್ನೊಂದೋ ಈಗ ಮದುವೆ ಮಾಡಿಬಿಟ್ಟಿದ್ದಾರೆ. ಬಿಡ್ತಿಲ್ಲ, ಕರ್ಮ ಬಿಡುವುದಿಲ್ಲ ಅಂತ ಹೇಳ್ತೇವೆ ನೋಡಿ. ಆ ಕರ್ಮಾಧಿಪತಿ ವಕ್ರ, ಬಂದಿರುವ ಸಂಗಾತಿಯು ವಕ್ರ, ವಕ್ರ ಬುದ್ಧಿ, ವಕ್ರ ಚಿಂತನೆ, ವಕ್ರ ಆಲೋಚನೆ. ಅಷ್ಟಮಾಧಿಪತಿ ಬೇರೆ ಕಡಗ ಲಗ್ನಕ್ಕೆ, ಅಲ್ಲೊಂದು ಬಾಧೆಯೇ ಆಗೋಲ್ಲ. ಸರಿ ಹೋಗ್ತಾನ, ಬಿಟ್ಬಿಡ್ತಾನೆ. ಇಲ್ಲಮ್ಮ, ಅವನು ನಿನ್ನನ್ನು ನೋಡ್ಕೋತೀನಿ, ಆಕೆನೂ ನೋಡ್ಕೋತೀನಿ ಅಂತಾನೆ. ಅಲ್ಲಿ ಬಿಡೋಕ್ಕಾಗಲ್ಲ, ಮಾತು ಕೊಟ್ಬಿಟ್ಟಿದ್ದೀನಿ ಇನ್ನೊಂದು ಅಂತಾನೆ. ಅವನಿಗಿದು ಮೊದಲನೇದಲ್ಲ ಬಿಡೋ ತಾಯಿ ಅಂದ್ರೆ. ಗುರುಗಳೇ, ನನ್ನ ಮದುವೆ ಸಂದರ್ಭದಲ್ಲೇ ಈ ತರದೊಂದು ಅಫೇರ್ ವಿಚಾರ ಗೊತ್ತಾಗಿ ನನ್ ಬೇಡ ಅಂದ್ರು, ಅದು ಇದು ನಿಂತು ಹೋದ ಮದುವೆ. ನಾನು ಹಿಂದೆನೂ ಹೇಳಿದ್ದೆ, ನಿಂತು ಹೋದ ಮದುವೆ ಮಾಡಬೇಡಿ. ಅಲ್ಲೊಂದು ಯಾವುದೋ ಕಾರಣಕ್ಕೆ ಮದುವೆ ಸಂದರ್ಭ ಮುರಿದಿದೆ, ನಡೆದಿದೆ, ಎಳೆದಾಟ ಆಗಿದೆ. ಅಲ್ಲಿ ಬೇರೆ ರೀತಿಯ ಒಂದು ಅಭಿವ್ಯಕ್ತಿತನ, ಅಪವಾದಗಳು, ಅನುಮಾನಗಳು, ಅಪಾರ್ಥಗಳು ನಡೆದು ಬಿಟ್ಟಿದೆ. ಮಾಡಬೇಡಿ ಮಾಡಬೇಡಿ ಅಂತ ಹೇಳ್ತಾನೆ. ಮಾಡಿದರೆ ಇಲ್ಲೂ ಕೂಡ ಅದೇ ನಡೆದಿದೆ ನೋಡಿ. ಕರ್ಮಾಧಿಪತಿ ವಕ್ರ ದಿಗ್ಬಂಧನ ಹಾಕಿ ಮಾಡ್ಬಿಟ್ಟಿದೆ. ಸಂಪಾದನೆ ಮಾಡ್ಕೋತಿದ್ದಾಳೆ ತಾಯಿ. ಆದರೆ ಗಂಡ ಅನ್ನೋದು ಎಷ್ಟು, ಆ ಮಕ್ಕಳಿಲ್ಲ ಅಂದ್ರೆ ಏನಾದ್ರು ಮಾಡ್ಕೊಬಿಡ್ತಿದ್ಲು. ಯಾಕಂದ್ರೆ ಶನಿ ರಾಹು ಅಪಮೃತ್ಯು ಸೂಚಕ. ಶನಿಯಿಂದ ಬೇರೆ 6ನೇ ಮನೇಲಿ ಗುರು ಕುಳಿತು ಬಿಟ್ಟಿದ್ದಾನೆ, ಮಲಗ್ಬಿಟ್ಟಿದ್ದಾನೆ. ನನ್ ಮನೆ, ನನ್ ಕುಟುಂಬ ಅನ್ನತಕ್ಕಂಥದ್ದು ಮನೆಯಲ್ಲಿ ಆ ಗಂಡ, ಮನೆ, ಮಕ್ಕಳು ಅನ್ನತಕ್ಕಂಥದ್ದು ಎಲ್ರ ಕಣ್ಣಿಗೂ ಕಾಣಿಸ್ಲಿಕ್ಕಿದೆಯೇ ವಿನಃ ನೆನ್ಸಿಟ್ಟಿದ್ದಾನೆ. ಇದನ್ನೇ ರಿಸರ್ಚ್ ಅನ್ನೋದು ಮಕ್ಕಳ ನೋಡಿ. ಇಲ್ಲೂ ಎಸ್ ಅನ್ನತಕ್ಕಂಥದ್ದು, ಪಕ್ಕದಲ್ಲಿ ಅಲ್ಲೊಂದು ಓ 7, ವೈರಾಗ್ಯ. ವೈರಾಗ್ಯದಲ್ಲಾದ್ರೂ ಬದುಕೋಣ, ಇಲ್ಲ ಆ ಎಸ್ ಬಿಡೋಲ್ಲ. ನಿಮ್ಮ ಈ ಎಸ್ ಯು ಇದೇ ಆಗಿರುತ್ತೆ ನೋಡಿ. ಸುನಂದ, ಸುದರ್ಶನ್, ಸುಮತಿ, ಸುಮನ್, ಸುಧಾಕರ್, ಸುರಭಿ, ಸುಪ್ರಿಯ, ಎಸ್ ಯು ಅಂತ ಹೇಳ್ತಿದ್ದ ಹಾಗೆ. ಸುಬ್ರಹ್ಮಣ್ಯ, ಸೂರಜ್, ಎಸ್ ಯು, ಯು ಬಂದಿದ್ರೆ, ಓ ಬೇರೆ, ಎಸ್ ಯು ಬಂದಿದ್ರೆ ನಿಮಗಿಂತ ಜಾಣರಿಲ್ಲ, ನಿಮಗಿಂತ ಹಾರ್ಡ್ ವರ್ಕ್ ಇಲ್ಲ. ಯಾಕೋ ಅಲ್ಲೊಂದು ತಂದಿಟ್ಟಿರುತ್ತೆ. ಇಲ್ಲ, ನಿಮ್ಮ ಮಕ್ಕಳ ಜೀವನದಲ್ಲಾದ್ರೂ ನೋವು ತಂದಿಟ್ಟು ಬಿಟ್ಟಿರುತ್ತೆ. ಮಕ್ಕಳ ಜೊತೆ ನಿಮ್ಗೆ ಸ್ಪೆಂಡ್ ಮಾಡಕ್ ಬಿಡಲ್ಲ, ಗಂಡನ ಜೊತೆ, ಹೆಂಡತಿ ಜೊತೆ, ಅಲ್ಲೆಲ್ಲೋ ಅಪಾರ್ಥಗಳು, ಅದರ ನಡುವೆ ಕೆಲವೊಂದು ಪುಟ್ ಪುಟ್ಟು ತುಂಟುತನಗಳು. ಆ ಯು ಇದಾನಲ್ವಾ, ಶುಕ್ರನ ಭೋಗಕಾರಕ ಪ್ರಭಾವ. ಯಾವಾಗ್ಲೂ ಒಂದು ರೀತಿ ಅರ್ಧ ಬಂದ ರೀತಿಯಲ್ಲಿ. ಆಮೇಲೆ ಆರೋಗ್ಯ ಬೇರೆ ಹದಗೆಡುತ್ತೆ ನಿಮಗೆ. ಬೇಕಾದ್ರೆ ಗಮನಿಸಿ ನೋಡಿ. ಮಿನಿಮಮ್ BP ಇಲ್ಲ, ಶುಗರ್ ಇಲ್ಲ, ಥೈರಾಯ್ಡ್ ಇಲ್ಲ, ಇಂಟೆಸ್ಟೈನ್ ಪ್ರಾಬ್ಲಮ್ ಇಲ್ಲ, ಕಿಡ್ನಿ ಪ್ರಾಬ್ಲಮ್ ಇಲ್ಲ, ಹೈಪರ್ ಶುಗರ್ ಇಲ್ಲ, ಲೋ ಶುಗರ್ ಇಲ್ಲ, ಆರ್ಥರೈಟಿಸ್ ಪ್ರಾಬ್ಲಮ್. ಓಡಿ ಓಡಿ ನಿಮ್ ಕಡೆ ಗಮನನೇ ಕೊಡ್ಲಿಲ್ಲ ನೀವು. ನನ್ ಮನೆ, ನನ್ ಬದುಕು, ನನ್ ಕುಟುಂಬ ಅನ್ನತಕ್ಕಂಥದ್ದು ಎಲ್ಲೋ ಓಡು, ಏನೋ ಮಾಡು. ಎಲ್ಲರನ್ನ ಪ್ರೀತಿಸ್ತೀರಿ. ನಿಮ್ಮ ಕೋಪಿಷ್ಟ್ರು ನೀವು, ಸಿಕ್ಕಾಪಟ್ಟೆ ಕೋಪಿಷ್ಟ್ರು. ನಿಮ್ಮ ಅಂತರಾಳವನ್ನ ಅರ್ಥ ಮಾಡ್ಕೊಳ್ಳಿಕ್ ನಿಮ್ ಕೈಯಲ್ಲೇ ಆಗೋಲ್ಲ. ಜೀವನದಲ್ಲಿ ನಾನ್ ನೋಡಿದಾಗೆ ಈ ಎಸ್ ಯು ಅನ್ನತಕ್ಕಂಥವರು ಈ ಟಾಪ್ 5 ಅಕ್ಷರಗಳ ಮಾಲಿಕೆಯಲ್ಲಿ ತುಂಬಾ ದುಃಖ ತಪ್ತರ ನೀವೇ. ಆ ದುಃಖದಲ್ಲಿ ಸುಖ ಹುಡುಕೊಂಡು ಕುಳಿತುಕೊಳ್ಳೋದು ತಾಕತ್ತು ನಿಮಗೆ ಇರೋದು. ಅದನ್ನು ನಾನು ನೋಡಿದ್ದಾನೆ. ಹೋಗ್ಲಿ ಬಿಡಿ ಗುರುಗಳೇ. ಸುಧನ್ವ, ನನ್ಗೊಬ್ರು ಸುಧೀರ್ ಅಂತ ಇವತ್ತಿಗೂ ನೆನಪಿದೆ. ತುಂಬಾ ದೊಡ್ಡ ವಾಹಿನಿಯ ಒಂದು ಸ್ಥಾನ, ಅಲ್ಲೊಂದು ಏನೋ ಒಂದು ಎಳೆದಾಟ. ಏನೂ ಆಗಲ್ಲ ಸರ್, ನೀವ್ ಈ ತರ ಮಾಡ್ಕೊಳ್ಳಿ ಅಂದ್ರೆ ಆ ಪರಿಹಾರ ಅದ್ಭುತವಾಗಿ ವರ್ಕ್ ಆಗ್ಬಿಡ್ತು ಅವ್ರಿಗೆ. ನಿಮ್ಮನ್ನ ಜನಗಳು ಸ್ವಲ್ಪ ಸ್ವಾರ್ಥಿಗಳು ಅಂತ ಕೂಡ ಅಂದ್ಕೊಂಡಿರ್ತಾರೆ ಈ ಎಸ್ ಯು ಅನ್ನತಕ್ಕಂಥವ್ರನ್ನ. ಹೌದೋ ಅಲ್ವೋ ಹೇಳಿ.
ನೀವೆಷ್ಟು ಮಾಡಿದ್ರು ಮನೆಗೋಸ್ಕರ, ಮನೆಯವ್ರಿಗೋಸ್ಕರ, ಕುಟುಂಬಕ್ಕೋಸ್ಕರ ನೀವು ತ್ಯಾಗ ಮಾಡಿದ್ರು ಕೂಡ ನಿಮ್ಮ ಆ ಒಂದು ಸಿಟ್ಟಿನ ಬಾಯೋ ಇಲ್ಲ ಆಡಿದ ಮಾತೋ ಇನ್ನೊಂದು ಅಲ್ಲೊಂದು ಬೆಂಕಿ ಹಚ್ಚಿರುತ್ತೆ. ಹೌದು ಅಲ್ವೋ ಹೇಳಿ. ನೀವು ನಿಮ್ಮ ಕುಟುಂಬವನ್ನ ತುಂಬಾ ಪ್ರೀತಿಸಿದ್ರೆ ಅದೇನೋ ನಿಮ್ಮ ಒಡ ಹುಟ್ಟಿದವ್ರು ಇರ್ಬೋದು, ನಿಮ್ ತಾಯಿ ಇರ್ಬೋದು, ನಿಮ್ಮ ತಂದೆ ಇರ್ಬೋದು, ಅತ್ತೆ ಮನೆಯವ್ರು ಇರ್ಬೋದು. ಹೌದು ಅಲ್ವೋ ಹೇಳಿ. ಖಂಡಿತ ಅಲ್ಲೊಂದು ಆಗಿರುತ್ತೆ. 0 to ಹೀರೋ ಆಗೋ ತಾಕತ್ತು ನಿಮ್ಗಿದ್ರು ಕೂಡ ಸಡನ್ ಆಗಿ ಅಲ್ಲಿ ಸ್ಟ್ರಕ್ಅಪ್ ಆಗ್ಬಿಟ್ಟಿರ್ತೀವಿ. ಬೆಳೆಸ್ಕೊಳಕ್ ಆಗ್ತಿಲ್ಲ, ಇರ್ಲಿಕ್ಕಾಗ್ತಿಲ್ಲ. ಏನೋ ಒಂದು ಧಾವಂತ, ಏನೋ ಒಂದು ಭಯ, ಏನೋ ಒಂದು ಆತಂಕ, ಏನೋ ಒಂದು ನರಳಾಟಿಕೆ. ನೋಡೋಕ್ ಮಾತ್ರ ಎವ್ರಿಥಿಂಗ್. ದ ಜೀನಿಯಸ್ ಇಸ್ ಸಿಟ್ಟಿಂಗ್ ಕಾರ್ನರ್ಡ್. ತುಂಬಾ ಬುದ್ಧಿವಂತನೇ ಮೂಲೆಯಲ್ಲಿ ತಗೊಂಡ್ ಹೋಗ್ಬಿಟ್ಟು ಒಂದು ಕ್ಲರಿಕಲ್ ಪೋಸ್ಟ್ ಅಲ್ಲಿ ಹಾಕ್ಬಿಟ್ಟಿದ್ದಾರೆ. ಈ ಕ್ಯಾನ್ ಬಿಕಮ್ ಆ ಒಂದು ಬ್ಯಾಂಕ್ ಮ್ಯಾನೇಜರೇ ಆಗಬಲ್ಲ ಅಂತ ತಾಕತ್ತಿರುತ್ತೆ ನಿಮ್ಮಲ್ಲಿ. ಒಂದೇ ಬಾರಿಗೆ 2, 3 ಕಾರ್ಯ, ಕೆಲಸ, ಕಾರ್ಯಕ್ರಮ, ಕ್ಷೇತ್ರ ಎಲ್ಲ ಮಾಡೋ ತಾಕತ್ತಿದ್ದರೂ ಯಾಕೋ ದೈವ ನಿಮಗೊಂದು ಶಾಪ. ತುಂಬಾ ಬಲ, ತುಂಬಾ ಬುದ್ಧಿವಂತರಿಗೆ, ಜ್ಞಾನವಂತರಿಗೆ ಅಲ್ಲೊಂದು ಚೆಕ್ಮೇಟ್ ಇಟ್ಬಿಟ್ಟಿರುತ್ತೆ. ಏನೋ ಒಂದ್ ತಡೆಗೋಡೆ ದಾಟ್ಕೊಳಕ್ಕೆ ಆಗ್ತಿಲ್ಲ. ಒಂಥರ ಜೈಲಲ್ಲಿ ಹಾಕದಾಗ ಇರ್ತೀರಿ. 12 ಅಡಿಯೋ 24 ಅಡಿಯೋ ಜೈಲು ಅಂತಾರಲ್ವಾ, ಆ ರೀತಿ ಬಿಡಿಸ್ಕೊಂಡ್ ಬರ್ಲಿಕ್ಕಾಗಲ್ಲ. ಎಷ್ಟು ಪ್ರಯತ್ನ ಮಾಡಿದ್ರು ಮತ್ತೆ ನೀವೇ ಹೋಗಿ ಆ ಸುಳಿನ್ ಸಿಕ್ಕಾಕೊಂಡಿರ್ತೀರ. ಅದು ಬೇರೆ. ಬಿಟ್ಟಾದ್ರೂ ಹೊರಗಡೆ ಬರ್ತೀರಾ ಇಲ್ಲ. ಮೊನ್ನೆ ಕೂಡ ಒಂದು 62 ಪ್ರಾಯದ ತಾಯಿ ಜೀವ ಸುಮಾರು ಒಂದು 15-18 ವರ್ಷದಿಂದ ಬರ್ತಿದ್ದಾರೆ. ಮಗನ ಜೊತೆ, ಸೊಸೆ ಜೊತೆ ಆ ತಾಯಿ ಜೀವ ಬಂದಿದೆ. ಅಲ್ಲಿ 7 ತಾಂಬೂಲ ನೋಡಿ, ಷಷ್ಠ 6 ತಾಂಬೂಲ. ಅಮ್ಮ ಇನ್ನೂ ಇದೆಯೇನೋ, ಕಳತ್ರಂ ನಷ್ಟಂ ಕಷ್ಟಂ, ಆ ಒಂದು ಅನುಬಂಧಂ ಅನುರಾಗಂ ದೋಷಂ, 6 ತಾಂಬೂಲ ಅದೇ ತೋರಿಸ್ತಿದೆ. ಹೇಗೋ ಇದೆಯ ತಾಯಿ ಜೊತೆಲಿ ತಾಂಬೂಲ ನೋಡಿ ತೋರಿಸ್ತಿದೆ ಅಂದ್ರೆ 62ರ ಮಗು. ಅದು ಮಗು ಆಗ್ಬಿಡ್ತು ಮಕ್ಕಳೇ, ನೀವು ನಂಬೋಲ್ಲ. 62 ಬಿಕ್ಕಿ ಬಿಕ್ಕಿ ಅಳುತ್ತೆ. ನಾನು 100 ರೂಪಾಯಿಗೂ ಇನ್ನೂ ಯಾಚಿಸ್ಬೇಕು ಗುರುಗಳೇ ಅಂತ. ಮಗ ಪಟಾಣ್ ತರ ಕೂತಿದ್ದಾನೆ, ಸೊಸೆ ಒಳ್ಳೇದು ದ್ರೌಪದಿ ದೇವಿ ತರ ಆ ಗತ್ತು ತೂಕದಲ್ಲಿ, ಅಬ್ಬಾ ಸತ್ಯಭಾಮ ತೂಕದಲ್ಲಿ, ಸೀತಮ್ಮನ ತೂಕದಲ್ಲಿ ಕೂತಿದೆ. ಯಾಕೋ ಭಯ ಪಡ್ತೀಯ? ರಾಮ ಸೀತೆ ತರ ನಿನಗೆ ಕೌಸಲ್ಯ ದೇವಿ ಬಿಡು, ಅವನ್ ದಶರಥ ಅಂತೂ ನಿನ್ನ ಗಂಡ ಅಲ್ಲ. ಬೂಟಲ್ಲಿ ಹೊಡಿತಾನಂತೆ. ಬಿಡಿಸ್ಕೊಂಡ್ ಬಾರೋ ಅಂದ್ರೆ ಇನ್ನು ನೋಡಿ, ನಾನು ಹೇಳಿಲ್ವಾ, ಈ SU ಅನ್ನೋರು ಮತ್ತೆ 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 ಅಲ್ಲೇ ರೌಂಡ್ ಹಾಕೊಂಡು ಕುತ್ಕೊಳ್ಳೋದು. ಸರಿ ಹೋಗುತ್ತೇನೋ. ಕೆಲವೊಂದ್ ಸರಿ ಹೋಗಲ್ಲ ಮಕ್ಳೇ. ಎದ್ದು ಬಿಡ್ಬೇಕು, ಬಿಟ್ಟು ಬರಬೇಕು, ಎದ್ದು ನಿಲ್ಲಬೇಕು. ಸುಧಾ ಹೌದು ಆಗಿದೆಯಾ ಇಲ್ವಾ ಹೇಳಿ. ಸುಜಾತ ಆಗಿದೆಯಾ ಇಲ್ವಾ ಹೇಳಿ. ಖಂಡಿತ ಅವನ್ ಮದುವೆವರೆಗೂ ಬಂದು ಮುರಿದಿರೋದೋ ಇಲ್ಲ ಮದುವೆ ಆಗಿ ಮುರಿದಿರೋದೋ ಇಲ್ಲ ಮದುವೆ ಜೀವನ ಮುರಿದ ತರನೇ ಬದುಕು ಕಟ್ಕೊಂಡಿರ್ತಕ್ಕಂಥದ್ದು ಒಂದಾಗಿರುತ್ತೆ. ನೀವೇನಾದ್ರೂ ಇವತ್ತು ಸ್ವಲ್ಪ ಇದ್ದೀರಿ ಅನ್ನೋದಾದ್ರೆ ಒಂದ್ ಹೇಳ್ಬಲ್ಲೆ, ನಿಮ್ಮ ಮಕ್ಕಳೇನೋ. ಹೌದು, ಮಕ್ಕಳೇನೋ. ನಿಮ್ ತಂದೆನ್ ತುಂಬಾ ಪ್ರೀತಿಸ್ತಕ್ಕಂಥ ವ್ಯಕ್ತಿತ್ವ ನೀವು. ಯಾಕೋ ಗೊತ್ತಿಲ್ಲ, ತಂದೆ ತಾಯಿ ಕೂಡ ನಿಮ್ ಜೊತೆಲಿ ಇರ್ಲಿಕ್ಕೆ ಆಗೋದಿಲ್ಲ. ನೀವು ಮಾಡ್ತೀರಿ. ಒಡ ಹುಟ್ಟಿದವರನ್ನ ತುಂಬಾ ಪ್ರೀತಿಸ್ತೀರಿ, ಬಟ್ ಅವರೇ ನಿಮ್ಗೆ ವಿಲನ್ನು ಆಗಬಹುದು. ನಿಮ್ ಬಗ್ಗೆನೆ ಅಪಪ್ರಚಾರ, ಇನ್ನೊಂದು ಅನ್ನತಕ್ಕಂಥದ್ದು ಆಗಿರುತ್ತೆ. ಹೌದೋ ಅಲ್ವೋ? ನನಗೆ ಮೆಸೇಜ್ ಹಾಕಿ. ಅದೊಂದು ತೃಪ್ತಿ. ನನ್ನ ಈ ರಿಸರ್ಚ್ ಇದೆಯಲ್ಲ ನೋಡಿ, ಈ ತರ ಜಾತಕ ಹಾಕೊಂಡು ಬರ್ಕೊಂಡು ಕೊರಗಿ ಕಣ್ಣೀರೇ ಈಕೆಗೆ ಅಂತ ಏನ್ ಬರೆದಿಟ್ಟಿದ್ದಾನೆ, ದೇವನಾಡಿ ಅನ್ನೋದಿದೆ. ಸೊ ದೀಸ್ ಕಾಂಬಿನೇಷನ್ಸ್ 100% ವರ್ಕ್ ಆಗುತ್ತೆ. ಮೊದಲೇ ಡಿಸೈನ್ ಮಾಡಿರುತ್ತೆ. ಆಗ ಆ ಡಿಸೈನ್, ಆ ಚೈನ್ ಅನ್ನು ಬ್ರೇಕ್ ಮಾಡ್ಬೇಕು. ನೆನ್ಪಿಟ್ಕೊಳ್ಳಿ, ನಮಗೆ ಗೊತ್ತಿಲ್ಲದೆ ಆ ಒಂದು ಚೈನ್ ಸರಪಳಿ ಹಾಕೊಂಡು ಬದುಕಿಸುತ್ತೆ. ಬ್ರೇಕ್ ಮಾಡಿಸ್ಬೇಕು. ಆ ಬ್ರೇಕ್ ಮಾಡೋದು ಹೇಗೆ? ನಿಮ್ ಜಾತಕದಲ್ಲಿ ಆ ಬಲ ಇದೆಯಾ? ನಿಮ್ಮಲ್ಲಿ ಆ ಸಾಮರ್ಥ್ಯ ಇದೆ? ಬೇರೆ ಏನಾದ್ರೂ ಇದೆಯಾ? ಬೇರೆ ಏನಾದರೂ ಆ ತಾಯಿ ಜಗನ್ಮಾತೆ ನಿಮಗ್ ದಾರಿ ತೋರಿಸ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಿಸುತ್ತಾ ಇದೆಯಾ ಇಲ್ವಾ ನೋಡ್ಬೇಕು ಅಂದ್ರೆ ನಿಮ್ ಜಾತಕ ನೋಡ್ಬೇಕು. ಸರಿಯಾದ ಒಂದು ಗುರುಗಳ ಜೊತೆ, ಮಾರ್ಗದರ್ಶಕರ ಜೊತೆ ಒಂದು ಪ್ರಯತ್ನ ಮಾಡಿ. ಇಲ್ಲವೇ ಗುರುಗಳೇ ನೀವೇ ಹೇಳಿ, ನಮಗೆ ನೀವೇ ಗೈಡೆನ್ಸ್ ಮಾಡಿ, ಫೋನ್ ಮುಖಾಂತರ ಇಲ್ಲ ನೇರವಾಗಿಯೂ ಕೂಡ ನಾನೊಂದು ಪುಟ್ಟ ಸಲಹೆ ಮಾಡ್ಲಿಕ್ಕೆ ನಾನು ನಿಮ್ ಜೊತೆ ಇರ್ತೇನೆ. ಆತಂಕ ಪಡಬೇಡಿ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ
ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ, ನಮಾಮಿ ಶಂಕರ. ಹೌದು, ಸುರುಳಿಗಳು ಏನ್ ಮಾಡೋಣ ಮಕ್ಕಳೇ? ಅದಕ್ಕೆ ಬಲಾಬಲಗಳನ್ನ ತಿಳಿದುಕೊಳ್ಳಿ, ಆ ಸರಪಳಿಯನ್ನ ಬ್ರೇಕ್ ಮಾಡೋದು ತಿಳಿದುಕೊಳ್ಳಿ. ಗೊತ್ತಿಲ್ಲದೆ ಉಪ್ಪು ಹಾಕೊಂಡು ತಿಂತಿದ್ರಿ, BP ರೈಸ್ ಆಗ್ತಾ ಇದೆ. ಉಪ್ಪು ಕಡಿಮೆ ಇಟ್ಕೊಳ್ಳಿ, ಅದಕ್ಕೆ ಉಪ್ಪನ್ನು ಸಪರೇಟ್ ಇಡ್ತೇವೆ. ಕೆಲವರಿಗೆ ತುಂಬಾ ಬಾರಿ ನಾವು ಉಪ್ಪನ್ನು ಪಕ್ಕದಲ್ಲಿ ಇಡೋದು ಇದಕ್ಕೆ. ಆಯಾಯ ಭಾವಕ್ಕೆ ನಾನು ಹೇಳಿದ್ನಲ್ಲ, ಉಪ್ಪು ಜಾಸ್ತಿ ತಿಂದ್ರೆ ಹೈ BP, ಉಪ್ಪು ಕಡಿಮೆ ತಿಂದ್ರೆ ಕೂಡ ಲೋ BP. ತುಂಬಾ ನಿರಾಸೆ ಪ್ರವೃತ್ತಿ, ಲೋ BP. ತುಂಬಾ ಹೈ ಎಕ್ಸ್ಪೆಕ್ಟೇಷನ್, ಹೈ BP. ಅದಕ್ಕೆ ಉಪ್ಪು ಋಣಬಾಧೆ ಅಂತ ಏನಕ್ಕೆ ಹೇಳ್ತೇವೆ ಅಂದ್ರೆ, ನಿಮ್ಗೊಂದು ಋಣ ತಂದಿಡುತ್ತೆ. ರೋಗದ ಋಣ, ಆಸೆಯ ಋಣ, ಕುಟುಂಬದ ಋಣ. ಇದನ್ನ ತಿಳ್ಕೊಳ್ಳೋದು. ಗುರುಗೂ ಉಪ್ಪು ಹಾಕದೆ ತಿನ್ನು ಅಂತ ಹೇಳಿದ್ರು, ಬಿರಿಯಾನಿಗೆ ಹೆಂಗ್ ಹಾಕದೆ ತಿನ್ನೋದು, ಕೆಲವರು ಸಾಂಬಾರಿಗೆ ಹೆಂಗೆ, ಅದೇ ಹಾಕೊಳ್ರಿ. ನಾನು ಹಾಗೆ ಹೇಳಲೇ ಇಲ್ಲ. ಋಣಬಾಧೆ ಅಂತ ಹೇಳಿದ್ರೆ ಇವುಗಳು. ಆಗ ಒಂದ್ ಸ್ವಲ್ಪ ಖಾರ ಕಡಿಮೆ ಇಡೋದು, ಹುಳಿ ಕಡಿಮೆ ಇಡೋದು, ಈ ರೀತಿ ಒಂದೊಂದೇ ಅನ್ನತಕ್ಕಂಥದ್ದು ಅಷ್ಟೇ, ಇನ್ನೇನೂ ಇಲ್ಲ. ಅಪಾರ್ಥ ಮಾಡ್ಕೋಬೇಡಿ, ಆಯ್ತು. ಕೆಲವರು ಹಾಗೆಯೇ ಎಷ್ಟು ಒಳ್ಳೆಯದಿದ್ದರು, ದುರ್ಯೋಧನನಿಗೆ ಎಷ್ಟೇ ಒಳ್ಳೇದಿದ್ರು ಅದ್ರಲ್ಲಿ ಒಂದು ಕಳ್ಳತನವನ್ನ, ಒಂದು ನಿಗೂಢತೆಯನ್ನ ಹುಡುಕ್ತಿದ್ನಂತೆ. ನೇನೋ ಇರ್ಬೇಕು, ಹಿಂಗಿರ್ಬೇಕು, ಹಂಗಿರ್ಬೇಕು, ಹಾಗಿರ್ಬೇಕು ಅನ್ನತಕ್ಕಂಥ ಭಾವ. ಯಾರನ್ನೂ ಒಳ್ಳೇದು ಹುಡುಕ್ತಿರ್ಲಿಲ್ವಂತೆ, ಅವನು ಕಣ್ಣಕ್ಕೆ ಕಾಣಿಸ್ತಿದ್ದೇ ಕೆಟ್ಟದ್ದು. ಸೊ ಸಮ್ ಪೀಪಲ್ ಆರ್ ಲೈಕ್ ದಟ್. ನಿಮ್ ಸುತ್ತಮುತ್ತ ಕೆಲವು ನೆಗೆಟಿವ್ ವ್ಯಕ್ತಿಗಳು ಇರ್ತಾರೆ, ತಲೆ ಕೆಡ್ಸ್ಕೋಬೇಡಿ. ಪಾಸಿಟಿವ್ ವ್ಯಕ್ತಿಗಳು ಇದ್ದಾರೆ. ಓಂ ನಮಃ ಶಿವಾಯ ಅಂದ್ಕೊಳ್ಳಿ. ಯಾವುದೋ ಒಂದು ನೆಗೆಟಿವ್ ಭಾವ ಬಂತು, ಓಂ ನಮಃ ಶಿವಾಯ. ಯಾವುದೋ ಒಂದು ನೆಗೆಟಿವ್ ಆಸೆ ಬಂತು, ಓಂ ನಮಃ ಶಿವಾಯ. ದೇವಿ, ಕೃಷ್ಣ, ಓಂ ನಮೋ ಭಗವತೆ ವಾಸುದೇವಾಯ. ನಮ್ಮ ಮನಸ್ಸು ಹಾಗೆ, ಎಷ್ಟೇ ಒಳ್ಳೇದಿದ್ರು ಕೆಟ್ಟದ್ದು ಹುಡುಕುತ್ತೆ. ಎಷ್ಟೇ ಒಳ್ಳೇದ್ ಕೊಟ್ಟಿದ್ರು, ಬಂಗಾರದಂತ 2 ಮಕ್ಕಳು ಕೊಟ್ಟಿದ್ದೆ, ಆ ತಾಯಿ ಮಕ್ಕಳ ಮೇಲೆ ಗಮನ ಇಲ್ಲದೆ ಸತ್ತೋಗ್ತೀನಿ ಅನ್ನುತ್ತೆ. ನೋಡಿ, ನಾನ್ ಸತ್ತೋಗ್ಬೇಕು ಗುರುಗಳೇ, ನಾನ್ ಸತ್ತೋಗ್ಬೇಕು. ಏನ್ ಹೇಳೋಣ? ಅಮ್ಮ ಆಗ್ಬಿಟ್ಟಿಯೋ, ಅಮ್ಮ ಆಗ್ಬಿಟ್ಟಿಯೋ ಮಗಳೇ, ನನ್ ಮಾತ್ ಕೇಳೋ. ಅಮ್ಮ ಆದ್ಮೇಲೆ ಇದೆಲ್ಲ ಯೋಚನೆ ಮಾಡಬಾರ್ದು, ಈ ಬಂಧುಗಳು ಕಟ್ಟಾಕೋಬಾರ್ದು, ಮಕ್ಕಳ ಮೇಲೆನೇ ಗಮನ ಇರ್ಬೇಕು. ಬಿಟ್ಬಿಡು. ಅವನು ಕೆಟ್ಟಿದ್ದಾನೆ. 10 ರೂಪಾಯಿ ನೋಟನ್ನ ಯಾಕೆ ನೀನ್ 10,000 ರೂಪಾಯಿ ನೋಟಿಗೆ ವ್ಯಾಲ್ಯೂ ತರಿಸಿಟ್ಕೋತೀಯ? ಅದಕ್ಕೆ ಯಾಕೆ ಕಂಪೇರ್ ಮಾಡ್ಕೋತೀಯ? ಇಲ್ಲ. ಹೀಗೆ ಮಕರ ರಾಶಿಗೂ 2024 ಈ ಕಂಪ್ಯಾರಿಸನ್ ಅಲ್ಲೇ ಲಾಸ್ಟ್ ಒಂದು 5-6 ವರ್ಷದಿಂದ ನಡೆದಾಡಿಸ್ಬಿಟ್ಟಿದೆ. ಆರೋಗ್ಯ ಇರ್ಬೋದು, ವ್ಯವಹಾರ ಇರ್ಬೋದು, ಕುಟುಂಬ ಇರ್ಬೋದು. ನೋಡಿ, ಶನಿ ನಿಮ್ಮನೆಯವನೇ. ನಿಜ ಹೇಳ್ಬೇಕು ಅಂದ್ರೆ ನಿಮ್ಮವನೇ, ನಿಮ್ ಕುಟುಂಬದವನೇ, ನಿಮ್ ಶಕ್ತಿಯ ಅವನು. ಆದರೂ ವಿಲ್ಲನ್ ಇಸ್ ಅ ವಿಲ್ಲನ್. ಹಿ ವಿಲ್ ನೆವರ್ ಲಿವ್. ಗನ್ ಹಿಡ್ಕೊಂಡವನು ಗನ್ನಲ್ಲೇ ಸಾಯ್ಬೇಕು ಅಂತ ಹೇಳ್ತೀವಿ. ಕತ್ತಿ ಹಿಡ್ಕೊಂಡವನು ಕತ್ತಿ ಏಟಲ್ಲೇ ಸಾಯೋದು. ನೀವು ನೋಡಿ, ರೌಡಿಗಳು ಅವ್ರಿವ್ರು ಎನ್ಕೌಂಟರ್ ಆಯ್ತು ಅದು ಇದು ಅಂದಾಗ ಅಲ್ಲಿ ನಡೆದಿರೋ ಘಟನೆಗಳೇನಾಗಿರುತ್ತೆ, ಕತ್ತಿ ಹಿಡ್ಕೊಂಡು ಯಾರ ಮೇಲೇನೋ, ಪೊಲೀಸ್ ಮೇಲೇನೋ, ಇನ್ನೊಂದ್ರ ಮೇಲೇನೋ, ತನಿಖಾಧಿಕಾರಿ ಮೇಲೇನೋ ಹೋಗಿರ್ತಾನೆ. ಗೋ ಶೂಟ್, ಡಮಾರ್. ತುಂಬಾ ಅದರಲ್ಲೂ ಪ್ರೋಟೋಕಾಲ್ ಇದೆ ಪಾಪ ಪೊಲೀಸ್ ಅವರಿಗೆ ಪ್ರೋಟೋಕಾಲ್. ಅವನು ಎದುರುಗಡೆ ಬರೋನು ಎಲ್ಲಿ ಬೇಕಾದ್ರೂ ಬೀಸ್ಬೋದು, ಹೊಡಿಬೋದು. ಇವ್ರಿಗೆ ಮಾತ್ರ ಮಂಡಿ ಕೆಳಗಡೆಯಿಂದಲೇ ಸುಡಬೇಕು ಅಂತ. ಅವನು ಡಕಾಯಿತಿ. ಅವನಿಗೆ ನೋಡಿ, ಸಮಾಜಘಾತಕ ಶಕ್ತಿ, ಸಮಾಜದ್ರೋಹಿ, ಸಂಘದ್ರೋಹಿ. ಅವನಿಗೆ ಎಲ್ಲಿ ಬೇಕಾದ್ರೂ ಬೀಸ್ಬೋದು, ಶೂಟ್ ಮಾಡ್ಬೋದು. ನಾವು ಮಾತ್ರ ನೋಡ್ಕೊಂಡೆ ಮಂಡಿ ಕೆಳಗಡೆ ಸುಡಬೇಕು, ಪಾದಕ್ಕೆ ಸುಡಬೇಕು. ಇರ್ಲಿ, ಅದು ಕಾನೂನಿನ ಚೌಕಟ್ಟು, ನನಗೆ ಮಾತಾಡೋ ಅಧಿಕಾರ ಇಲ್ಲ. ಬಟ್ ಇದೇ ಸತ್ಯ. ತಪ್ಪು ಮಾಡಿದವನಿಗೆ ಅವನ್ ಮಾತ್ರ ನಮ್ಮ ಎದೆಗೆ ಚುಚ್ಬಿಡ್ಬೇಕು. ನಾವು ನೋಡಿದ್ರೆ ಹೆಂಗೆ? ಕೈಯಲ್ಲಿ ಗನ್ ಕೊಟ್ಟಿದ್ರೆ ಬಳಸಬಾರ್ದು, ಬಳಸಿದ್ರು ಈ ತರನೇ ಯೋಚನೆ ಮಾಡಕ್ಕಾದ್ರೂ ಟೈಮ್ ಆದ್ರೂ ಕೊಡುತ್ತಾ? ಅಕಸ್ಮಾತ್ ಆ ಪಾರ್ಟಿ ಅವನ ಅಟ್ಯಾಕ್ ಬಂದ್ಬಿಟ್ರೆ ನಿಮಗೆ ಆ ರೀತಿ ಆಗಿದೆ. ಯೋಚನೆ ಮಾಡಲಾಗದಷ್ಟು ಗಮ್ಯಗಳು, ಭಾವಗಳು, ಕೆಲಸಗಳು, ವ್ಯವಹಾರಗಳು 1-2 ಶನಿ ನಿಮ್ಮನ್ನ ಕಟ್ಟಾಕಿರೋದು. ಹೌದು, ಯಾಕಂದ್ರೆ ಶನಿ ಇರೋ ಮನೆಗೆ ಬಲ, ನೋಡುವ ಮನೆಗೆ ಕಾಕದೃಷ್ಟಿ ಆಗ್ತಾನ. ಬರೋದ್ ಬರ್ಲೇ ಇಲ್ಲ, ಸರಿಯಾದ ವ್ಯಕ್ತಿಗಳು ಸಿಗಲೇ ಇಲ್ಲ. ಕನ್ಫರ್ಮ್ ಹೇಳ್ತಾನೆ, ಮಕರ ರಾಶಿಯವರು ಒಂದ ಕೋರ್ಟು, ಇಲ್ಲ ಪೊಲೀಸ್ ಸ್ಟೇಷನ್, ಇಲ್ಲ ಆರೋಗ್ಯ, ಇಲ್ಲ ಮಾಡದ ಅಪವಾದ, ಇಲ್ಲ ಯಾರೋ ಮಾಡಿದ ಅಪವಾದದ ವ್ಯಕ್ತಿಗಳ ಜೊತೆಯಲ್ಲಿ ಬದುಕು ಕಟ್ಕೊಂಡು ನಿಂತ್ಕೊಬಿಟ್ಟಿದ್ದೀರಿ. ಅದು ನಿಮ್ಮ ಮೇಲೆ ಕೆಸರು ಹೆಚ್ಚಿಬಿಟ್ಟಿದೆ. ಯಾರ ಜೊತೆಯಲ್ಲೂ ಗೊತ್ತಿಲ್ಲ, ಪಾಲುದಾರಿಕೆ ವ್ಯವಹಾರ. ಯಾಕಂದ್ರೆ 7ನೇ ಮನೆ ಆಸ್ಪೆಕ್ಟೆಡ್. ಅಷ್ಟಮ ಸ್ಥಾನ
ಅದನ್ನೂ ಆಸ್ಪೆಕ್ಟೆಡ್. ನಿಮ್ಮ ದಶಮ ಸ್ಥಾನ ವೃತ್ತಿ ಸ್ಥಾನ ಅದನ್ನೂ ಆಸ್ಪೆಕ್ಟೆಡ್ ಮಾಡಿಟ್ಟಿದೆ. ಬರುವುದು ಸರಿಯಾಗಿ ಬರಲೇ ಇಲ್ಲ. ಗುರುವಾದ್ರೂ ಬಲವಾಗಿದ್ದ 2023 ನಿಜ ಹೇಳ್ತಾನೆ. 2023 ನೀವು ತಿಂದಷ್ಟು ಇನ್ಯಾರು ತಿಂದಿರಲ್ಲ. ಮಕರ ರಾಶಿ ಈ ಟಾಪ್ 3 ರಾಶಿಗಳಲ್ಲಿ ನೋವು ತಿಂದಿರತಕ್ಕಂತ ಒಂದು ರಾಶಿಗಳಲ್ಲಿ ಒಂದು ಅಂತ ಹೇಳಿದ್ರೆ ಮಕರ ರಾಶಿಯವರು ಒಬ್ಬರು. ಯಾಕಂದ್ರೆ ಗುರು ಅಲ್ಲಿ ಲಾಕ ಕೂತು ಬಿಟ್ಟಿದ್ದಾನೆ. ಈಗಲೂ ನೋಡಿ 4ನೇ ಮನೆಯಲ್ಲೇ ಇದ್ದಾನೆ. ಕಾರಕೋ ಕಾರಕ ಭಾವನ ಅಷ್ಟೇ. ಈ ಪುಣ್ಯಾತ್ಮ ನೋಡಿದ ಮನೆಯೆಲ್ಲ ಹಾಳು ಮಾಡಿದ್ರೆ ಅವನು ಇರೋ ಮನೆ ಹಾಳು ಮಾಡ್ತಾನೆ. ಗುರು ಬಂದು ತಾನಿರೋ ಮನೆಗೆ ದಂಟಣಕ ಅಂತ ಹೇಳ್ತಾನೆ ಏನೋ ಒಂದು ಹುಳಿ. ಅವನಲ್ಲಿ ಈಗ ನೇರ ಹೇಳ್ತಾನೆ, ನಿಮ್ಗೆಲ್ಲ ಒಂದು ಹಣ್ಣು ಅಂದ್ರೆ ನಂದು ಮರವೇ ಅಲಗಾಡಿಟ್ಟಿದೆ. ಗುರುಗಳ ಮನೆ ದೊಡ್ಡ ತೂತು ಅಂತ ಹೇಳ್ತೀವಿ, ದೊಡ್ಡ ಬಿರುಗಾಳಿ ಅಂತೀವಿ. ಹೌದು, ಕೆಲವೊಂದ್ ಸಮಯ ಏನು ಮಾತಾಡದೆ ಕುತ್ಕೋಬಿಡ್ತಾನೆ. ಅಯ್ಯೋ ಏನು ಬೇಡ ಹೋಗಪ್ಪ, ಯಾವ್ದು ಮಾತಾಡೋದು ಬೇಡ, ಯಾವ ವಿಚಾರನೂ ಬೇಡ, ನನ್ನ ಪಾಡಿಗೆ ನಾನು ಎದ್ದು ಬಿಟ್ರೆ ಸಾಕು, ಏನು ಮಾತಾಡೋಲ್ಲ. ನಿಮಗಾದ್ರೂ ಕಣ್ಣೀರ್ ಹಾಕೋಕ್ ಅಧಿಕಾರ ಇದೆ, ನಗ್ಲಿಕ್ಕೆ ಅಧಿಕಾರ ಇದೆ, ತಿನ್ಲಿಕ್ಕೆ, ಹೊರಗಡೆ ಹೋಗ್ಲಿಕ್ಕೆ ಏನು ಬೇಡ, ಎಲ್ಲ ಬಿಟ್ಟಾಕಿ ಎಲ್ಲೋ 1-2 ದಿನ ಹೊರಟು ಒಂದು ಧರ್ಮಸ್ಥಳದಲ್ಲಿ ಈ ಶಕ್ತಿ ಯೋಜನೆ ಇದೆ, ಬಸ್ ಹತ್ಕೊಂಡು ಯಜಮಾನ್ರ ಜೊತೆ ಇಲ್ಲ ಗಂಡನ ಜೊತೆ ಇಲ್ಲ ಹೆಂಡತಿ ಜೊತೆ, ನಿನಗೆ ಟಿಕೆಟ್ ಇಲ್ಲ ನಾನು ತಗೋತೀನಿ ನಡಿಯಮ್ಮ, ಅಲ್ಲಿ ಹೋಗ್ಬಿಟ್ಟು ಒಂದು ಧರ್ಮಛತ್ರ ಪ್ರಸಾದ ಇದೆ ತಿನ್ಕೊಂಡು ಅಲ್ಲೇ 1-2 ದಿನ ಇದ್ದು ಬಿಡೋಣ, ಯಾವ್ದು ಬೇಡ ಅನ್ನೋದಕ್ಕೆ ನಿಮ್ಗೆ ಅಧಿಕಾರ ಇದೆ. ನನಗೆ ಯಾವುದೂ ಇಲ್ಲ. ಸ್ಮಶಾನದಲ್ಲೂ ಬಿಡಲ್ಲ. ಅಲ್ಲೂ ಬಂದವ್ರು ಏನ್ ಗುರುಜಿ ಅಂತಾರೆ. ಸ್ಮಶಾನಕ್ಕಾದ್ರೂ ನೆಮ್ಮದಿಯಾಗಿ, ದೇವಸ್ಥಾನಕ್ಕಾದ್ರೂ ನೆಮ್ಮದಿಯಾಗಿ, ಇಲ್ಲವೇ ಇಲ್ಲ. ಈ ರೀತಿ ಅನುಭವಿಸಿರ್ತೀರಿ ನೀವು. ಗುರುವಿನ ಮನೆ ದೊಡ್ಡ ತೂತು, ದೊಡ್ಡ ಭಾರ, ದೊಡ್ಡ ಒದ್ದಾಟ, ಹೇಳ್ಕೊಳಕ್ಕಾಗಲ್ಲ. ಹಾಗಾಗಿತ್ತು ನೋಡೋಕ್ ನೀವು ಬೃಹದಾಕಾರ. ಅಬ್ಬಪ್ಪ ಬೃಹದಾಕಾರ, ಆ ಪಾಟಿ ಗತ್ತು, ಆ ಪಾಟಿ ತೂಕ, ಆ ಪಾಟಿ ಎತ್ತರ. ನಿಮ್ಮ ನೋಡಿದವ್ರು ಯಾರು ಜೇಬಲ್ 100 ರೂಪಾಯಿ ಇಲ್ಲ ಅನ್ನಕ್ಕಾಗಲ್ಲ. 1 10 ಲಕ್ಷದ ಮನುಷ್ಯ ಅನ್ಬೇಕು. ಆ ತರನೇ ಇರ್ತಿರೋ ಒಂಥರ ಬಿಂದಾಸ್. ನೀವು ಮಾತಾಡೋದೇ ದೊಡ್ಡದು, ನಿಮ್ಮ ಆಲೋಚನೆಗಳೇ ದೊಡ್ಡದು. ಯಾಕೆ ಹೇಳಿ? ನಿಮ್ಗೆ 6ನೇ ಮನೆ ಅಧಿಪತಿ ಬುಧ, 11ನೇ ಮನೆ ಅಧಿಪತಿ ಕುಜ, ಶಕ್ತಿಕಾರಕ ಬುದ್ಧಿಕಾರಕ ಪ್ರಬಲವಾಗಿದ್ದಾರೆ. ಆದ್ರೆ ನಡೆಸ್ಲಿಕ್ಕೆ ಗ್ರಹಗಳ ಬಲಾಬಲಗಳಿದೆಯಾ ನೋಡಿ. ನನ್ನ ಆತ್ಮೀಯ ಕುಟುಂಬದ ಗುರುವಿನ ಸೋದರ, ಕುಂಭ ಲಗ್ನ ಸಂಜಾತ. ಲಗ್ನಕ್ಕೆ ಅದ್ಭುತವಾಗಿ 7ನೇ ಮನೆಯಲ್ಲಿ ಗ್ರಹಗಳು ಕುಳಿತಿದ್ದಾವೆ. ಶುಕ್ರ ಕುಳಿತಿದ್ದಾನೆ, ಬುಧ ಕುಳಿತಿದ್ದಾನೆ, ಗುರು ಪಂಚಮದಲ್ಲಿ ಕುಳಿತಿದ್ದಾನೆ, ಶನಿ ಅಲ್ಲಿ ಕುಳಿತಿದ್ದಾನೆ. ಶನಿ ಶುಕ್ರ ಬುಧ, ಕುಜಾನು ಅಲ್ಲಿ ಕುಳಿತಿದ್ದಾನೆ. 2ನೇ ಮನೆಯಲ್ಲಿ ರಾಹು, ಆಮೇಲೆ 2ನೇ ಮನೇಲಿ ಕೇತು, ಅಷ್ಟಮದಲ್ಲಿ ರಾಹು. ನೆನಪಿದ್ದಾಗೆ ಜಾತಕಗಳು ಬರೆದು ಎತ್ತಿಟ್ಟಿರ್ತಾನೆ. ಕೆಲವು ಜಾತಕಗಳನ್ನ ಫಾಲೋ ಮಾಡ್ತಿರ್ತಾನೆ. ಚಂದ್ರ 12ನೇ ಮನೆ, ಉತ್ತರಾಷಾಢ ನಕ್ಷತ್ರ ತಗೊಳ್ಳಿ. ಹುಟ್ಟಿದಾಗ ಸೂರ್ಯ ದಶೆ ಉತ್ತರಾಷಾಢ ನೋಡಿ, ಕುಂಭ ಲಗ್ನಕ್ಕೆ ಬಾಧಕ. ಅದರ ನಂತರ ಚಂದ್ರ 6ನೇ ಮನೆಯವನು ಉಳಿ, ಸೂರ್ಯ ಚಂದ್ರ ದಶೆ ಕುಜ ದಶೆ ಯಗಾದಿಗ ಹೊಡೆದಾಕ್ಬಿಡುತ್ತೆ. 3 ಹೋಯ್ತ್ರ, ಒಂದ್ ಚಂದ್ರ ಸ್ವಲ್ಪ ಸೂರ್ಯ ಸ್ವಲ್ಪ ಉಳ್ಕೊಂಡಿದ್ದ ಅಂತ ಇಟ್ಕೊಳ್ಳೋಣ. 2 ವರ್ಷ 3 ವರ್ಷ ಬ್ಯಾಲೆನ್ಸ್ ಇತ್ತು ಅಂತ ಇಟ್ಕೊಳ್ಳೋಣ. ಆ ನಂತರ ಚಂದ್ರ 10 12 ವರ್ಷ ಆಯ್ತು. ಮತ್ತೆ ಒಂದು 7 ವರ್ಷ ಕುಜ, 19 ವರ್ಷ ಡಮಾಲು. ವಿದ್ಯೆ ಹೋಯ್ತು, ಬುದ್ಧಿ ಹೋಯ್ತು, ಆಲೋಚನೆ ಹೋಯ್ತು. ಯಾಕಂದ್ರೆ 6ನೇ ಮನೆಯವನು 12ನೇ ಮನೆಯಲ್ಲಿ ಇದ್ದಾನೆ ಅಂದ್ರೆ ಆ ಒಂದು ಮನೋಕಾರಕ ಚಂದ್ರ ಡಮಾಲು. ಬುಧ ಕುಜ ಸೇರಿದ್ದಾನೆ, ವಿದ್ಯಾಭಂಗ. ಸಪ್ತಮದಲ್ಲಿ ಕುಳಿತಿದ್ದಾನೆ, ಆಲೋಚನಾ ಭಂಗ, ಮಾತು, ಆರೋಗ್ಯ, ಸ್ಟ್ರೋಕ್, ಎಪಿಲಿಪ್ಸಿ ಇದ್ ನಡೆದಿದೆ. ಅದರ ನಂತರ ರಾಹು ಬೇರೆ ಮರೆಯಾ ಇಟ್ಬಿಟ್ಟ. ಏನೋ ಒಂದು ಕೆಲ್ಸ, ಏನೋ ಒಂದು ತಿನ್ಕೊಂಡು, ತುಂಬಾ ದೊಡ್ಡ ಆಚಾರ್ಯ ಕುಟುಂಬ. ವಿದ್ಯೆ ಹೋಯ್ತು, ಸ್ವಲ್ಪ ಆರೋಗ್ಯ ಹೋಯ್ತು. ಈ 18 ತಮಾಷೆ ಏನಂದ್ರೆ 36ನೇ ವಯಸ್ಸಿನವರೆಗೂ ರಾಹು ದಶ. ರಾಹು ಬಂದು ಕುತ್ಕೊಂಡ, ಅಷ್ಟಮದಲ್ಲಿದ್ದಾನೆ ರಾಹು. ಗಂಡಗಳೇ ದಾರಿ ತಪ್ಪಿದ್ದು ಇನ್ನೊಂದು ಅಂತ ಆದ್ರೂ ನಿಲ್ಸಿಟ್ಟಿದೆ. ಅದ್ರ ನಂತರ ಗುರು, ಪಂಚಮ ಗುರು ಬ್ಯೂಟಿಫುಲ್ ಅಂತ ಹೇಳ್ತೀವಿ. ಮದುವೆ ಮಾಡಿಸಿದೆ, ಮಕ್ಕಳಾಗಿಲ್ಲ. 34-35ನೇ ವಯಸ್ಸಿನಲ್ಲಿ ಮದುವೆ ಮಾಡಿಸಿದೆ, ಒಂದ್ 32ನೇ ವಯಸ್ಸಿನಲ್ಲಿ ಮಾಡಿಸಿದೆ. ಮದುವೆ ಆದ್ಮೇಲೆ ಮಕ್ಕಳಾಯ್ತಾ? ಅಲ್ಲೂ ಇಲ್ಲ. ಪಂಚಮದ ಗುರು ಇದ್ರೆ ಪಂಚಪುತ್ರ ಯೋಗ ಅಂತ ಹೇಳ್ತಾರೆ. ಅಲ್ಲಿ ನೋಡಿ, ಕುಂಭ ಲಗ್ನಕ್ಕೆ ಲಾಭಾಧಿಪತಿ ಲಾಭಸ್ಥಾನ ನೋಡ್ತಿದ್ದಾನೆ ಗುರು. ನಾ ಹೇಳಿಲ್ವಾ, ಕಾರಕೋ ಕಾರಕ ಭಾವನಾ ಅಸ್ತಿ ಡಮಾಲು. 5ನೇ ಮನೆಯಲ್ಲಿ ಇರತಕ್ಕಂಥ ಗುರು ಮಹುಧ್ವಂಸ.
ಕೋರ್ಟ್ ಪ್ರಾಬ್ಲಮ್, ಲೀಗಲ್ ಪ್ರಾಬ್ಲಮ್, ಗೊತ್ತಿಲ್ಲದ ಗುರು ಅವಮಾನಗಳನ್ನ ತಂದಿಟ್ಟು ಬಿಡ್ತಾನೆ ಅಂತ ಹೇಳಿದ್ದೆ. ಚಂದ್ರನಿಂದ ಬೇರೆ 6ನೇ ಮನೆ, ಮಕರ ರಾಶಿಯಿಂದ ಗುರು. ನೀವು ನಂಬೋಲ್ಲ, ಕರ್ಕೊಂಡೋಗಿ ಯಾರೋ ಜೊತೆಗಾರರು ಮಾಡಿದಂತ ಎಡವಟ್ಟಿಗೆ ಒಂದು 15-20 ದಿನ, 1-1.5 ತಿಂಗಳು ಜೈಲಲ್ಲಿ ಇರಬೇಕಾದಂತ ಪರಿಸ್ಥಿತಿ. ಅವರೇನೋ ಮಾಡಿದಂತ 420 ಕೆಲಸ ವ್ಯವಹಾರ ಬಂದು ಕುತ್ತಿಗೆ ತಗಲಾಕೊಂಡು, ಮನೆಯವರು ಆ ಒಂದು ಗೌರವ, ಕೀರ್ತಿ, ಪ್ರತಿಷ್ಠೆ, ತುಂಬಾ ದೊಡ್ಡ ಸ್ಥಾನಿಕರು. ಯಾಕೆ ಹೇಳ್ತೀರಿ? ಬಿಡಿಸ್ಕೊಂಡ್ ಬರೋಷ್ಟಲ್ಲಿ ತಡಲಾಟ. ತಮಾಷೆ ಅಂತೀರಾ? ಶನಿ ದಶೆ, ಆ ಗುರು ದಶೆ ಇನ್ನೂ ನಡೀತಿದೆ. ಶನಿಯ ಭಾವ ಬರಬೇಕು. ಆಗೇನಾದರೂ ಚೇತರಿಕೆ. ಆ ಶನಿ ವಿಶೇಷವಾಗಿ 6ನೇ ಮನೇಲಿದೆ. ಲಗ್ನಾಧಿಪತಿ 6ನೇ ಮನೆ, ಶನಿ 6ನೇ ಮನೇಲಿದ್ರೆ ಫಲ. ಶನಿ ದಿವಸ ಬರೋಷ್ಟರಲ್ಲಿ 50-52ನೇ ವಯಸ್ಸು. ಏನ್ ಮಾಡೋಣ ಹೇಳಿ? ಜಾತಕ ಚೆನ್ನಾಗಿದೆ, ದಶಾಭುಕ್ತಿಗಳು ಚೆನ್ನಾಗಿಲ್ಲ. ನೋಡಿ, ಜಾತಕ ಚೆನ್ನಾಗಿದೆ, ಎಲ್ಲ ಆಪೋಸಿಟ್. ಸೊ ಅಕಸ್ಮಾತ್ ಮಕರ ರಾಶಿಯವರಿಗೆ ನಿಮ್ ಜಾತಕ ಚೆನ್ನಾಗಿದ್ದು ದಶಾಭುಕ್ತಿಗಳು ಉಲ್ಟಾ ಹೊಡೆದಿತ್ತು ಅಂತ ಇಟ್ಕೊಳ್ಳಿ, ತಿರುಸ್ ಹಾಕ್ಬಿಟ್ಟಿರುತ್ತೆ, ನಡೆದಿರುತ್ತೆ. ನಿಮ್ ಜೊತೆಲಿರೋರು ನಿಮ್ ದೊಡ್ಡ ವ್ಯವಹಾರ ಇದ್ರು ದೊಡ್ಡ ಏಟ ಕೊಟ್ಟಿರುತ್ತೆ. ಒಂದ್ ರೀತಿ ಹೆಂಗೆ ಗೊತ್ತಾ? ಮಿನಿಮಮ್ 3 ಕೋಟಿ, 30 ಕೋಟಿ, 300 ಕೋಟಿ, ಇಲ್ಲ 80 ಲಕ್ಷ, 8 ಕೋಟಿ, 80 ಕೋಟಿ, ಈ ತರ ತುಂಬಾ ದೊಡ್ಡ ವ್ಯಕ್ತಿಗಳು ನಿಮ್ ಜೊತೆಲಿದ್ದಾರೆ. ಏನ್ ಮಾತಾಡೋಕೆಲ್ಲ ಓಹೋ ಅನ್ಬೇಕು. ಯಾರು ಕೈ ಬಿಚ್ಚೆ ಇಟ್ಕೊಳ್ಳೋ 10 ಲಕ್ಷ, ಏನೋ ಒಂದು ಅಂಗಡಿ ಹಾಕೊಳ್ಳೋ ಹೋಗೋ, ಯಾರು ಕೊಟ್ಟಿಲ್ಲ. ಒಂದ್ ಆರೋಗ್ಯ ನೋಡ್ಕೊ ಹೋಗೋ, ಒಂದ್ ವ್ಯವಹಾರ ಮಾಡ್ಕೊ ಹೋಗೋ, ನಾವ್ ಇದ್ದೀವಿ ಹೋಗೋ, ನಡ್ಸ್ಕೊಂಡು ಹೋಗೋ, ನಿಮ್ಮನ್ನ ನಡ್ಸೋಕ್ಕೂ ಬಿಟ್ಟಿರಲ್ಲ. ಇದಿಷ್ಟು ನಡೆದಿರ್ತಕ್ಕಂಥ ಈ ಒಂದು ಭಾವದಲ್ಲಿ ಗುರು ಪಂಚಮಕ್ಕೆ ಬಂದು ನಿಮ್ಮ ಲಾಭಸ್ಥಾನ ನೋಡ್ತಾನೆ. ಶನಿ ಬೇರೆ ಗುರು ಸಾರದಲ್ಲಿ ಮೂವ್ಮೆಂಟ್ ಆಗ್ತಾನೆ, ಕೇತು ಬೇರೆ ಚಂದ್ರನ್ ಮೂವ್ಮೆಂಟ್ ಅಲ್ಲಿ ಬದಲಾಗ್ತಾನೆ, ರಾಹು ಬೇರೆ ಶನಿ ಸಾರದಲ್ಲಿ ಬದಲಾಗ್ತಾನೆ. ಕನ್ಫರ್ಮ್ ಕುಂಭದ್ರೋಣ ಮಳೆ ಈ ವರ್ಷ ನಿಮಗೆ. ಎಸ್ಪೆಷಲಿ ಮಾರ್ಚ್ ಇಂದಲೇ ಶುರು ಆಗ್ಬಿಡುತ್ತೆ. ಮಾರ್ಚ್ ಫಸ್ಟ್ ವೀಕ್ ಇಂದಲೇ ನಿಮಗೆ ಸಣ್ಣ ಬದಲಾವಣೆಗಳು ಶುರು ಆಗ್ತಕ್ಕಂಥದ್ದಾಗುತ್ತೆ. ಆದ್ರೂ ಧುಮುಕಬೇಡಿ. ಯಾಕಂದ್ರೆ ಅಷ್ಟಮಾಧಿಪತಿಯ ಪ್ರಭಾವದಲ್ಲಿ ಗುರು ಸೂರ್ಯನ ಸಾರದಲ್ಲಿ ಬರ್ತಾನೆ. ಹುಷಾರಾಗಿರಿ, ಆರೋಗ್ಯ ನೋಡ್ಕೊಳ್ಳಿ. ಏನಾದ್ರೂ ಸ್ಟ್ರೋಕ್ ಹೊಡೆದಿದೆ, ಸನ್ ಸ್ಟ್ರೋಕ್ ಹೊಡೆದಿದೆ, ಬ್ರೈನ್ ಸ್ಟ್ರೋಕ್ ಹೊಡೆದಿದೆ, ನ್ಯೂರೋಲಾಜಿಕಲ್ ಪ್ರಾಬ್ಲಮ್ ಆಗಿದೆ, ಫಿಟ್ಸ್ ಇದೆ, ಆಮೇಲೆ ಹೃದಯದ ಸಮಸ್ಯೆ, ಕೊಲೆಸ್ಟ್ರಾಲ್ ಸಮಸ್ಯೆ, ಹಾರ್ಟ್ ಪ್ರಾಬ್ಲಮ್ ಆಗಿದೆ, ಆ ಭಾಗದಲ್ಲಿ ಇದ್ದಾನೆ ಗುರು. ಕಾರಕ ಭಾವನ ಅಸ್ತಿ. ಆರೋಗ್ಯದಲ್ಲಿ ತುಂಬಾ ಹುಷಾರಾಗಿ ನೋಡ್ಕೊಂಬಿಡಿ. ನೀವು ಸ್ವಲ್ಪ ಕೇರ್ಲೆಸ್. ನೀವು ತಿನ್ಬೇಡ ಅಂದಿದ್ದೆ ತಿನ್ನೋದು, ಚೆನ್ನಾಗಿ ತಿನ್ನೋದು. ಅಯ್ಯಪ್ಪ, ಬಕಾಸುರ ರಾಶಿಗಳಲ್ಲಿಯೇ ಟಾಪ್ 3 ರಾಶಿಗಳಲ್ಲಿ ನೀವು ಒಬ್ರು. ಉಳಿದ್ಕೊಂಡು ಪಟ್ಟಾಗಿ ತಿನ್ಬೇಕು, ನಿಮಗೆ ಅಚ್ಚುಕಟ್ಟಾಗಿ ತಿನ್ಬೇಕು, ನಿಮ್ಗೆ ಎಲ್ಲ ಇರ್ಬೇಕು, ಎಲ್ಲ ತಿನ್ಬೇಕು. ಕೈಗೂ ಬಾಯಿಗೂ ಕಂಟ್ರೋಲ್ ಇಟ್ಕೊಳ್ಳಲ್ಲ ನೀವು. ಮಕರ ರಾಶಿ, ಮಕರ ಲಗ್ನದವ್ರು ನಾನು ನೋಡಿದ್ದಾನೆ. ಅಯ್ಯಯ್ಯೋ, ಸಿಕ್ಕಾಬಟ್ಟೆ. ಅದರಲ್ಲಂತೂ ಇನ್ನು ನಮ್ಮ ಭಾರತ ದೇಶ ನೆನಪಿಟ್ಕೊಳ್ಳಿ, ಗುರು ಬಂದು ಅಲ್ಲಿ ಕುಳಿತಿದ್ದಾನೆ. ವಿಶೇಷವಾಗಿ ವೃಷಭ ರಾಶಿನಲ್ಲಿ, ರಾಹು ಮೀನ ರಾಶಿಯಲ್ಲಿ, ಕೇತು ಕನ್ಯಾ ರಾಶಿಯಲ್ಲಿ. ನೋಡಿ, ಆತ ನೋಡತಕ್ಕಂಥ ಭಾವ ನೋಡಿ. ರಾಹುವತ್ ಶನಿ, ಕುಜವತ್ ಕೇತು ಅಂತ ಹೇಳ್ತೇವೆ. ಕೇತು ವಿಶೇಷವಾಗಿ ನಿಮ್ಮ ವ್ಯಯಭಾವವನ್ನ ನೋಡ್ತಾನೆ, ಧನುಸು ರಾಶಿಯನ್ನ ನೋಡ್ತಾನೆ, ಕಿಡ್ನಿ ಭಾಗಗಳು ಅಲ್ಲೊಂದಿದಾವೆ. ವೆರಿ ಕೇರ್ಫುಲ್. ಇಡೀ ಭಾರತದಲ್ಲಿ ಕಿಡ್ನಿ ಸಮಸ್ಯೆ, ಲಿವರ್ ಸಮಸ್ಯೆ, ಹಾರ್ಟ್ ಸಮಸ್ಯೆ, ಪಾದಗಳ ಸಮಸ್ಯೆ, ಕ್ಯಾನ್ಸರ್ ಸಮಸ್ಯೆ, ಇವುಗಳು ದೊಡ್ಡದಾದಂತ ಒಂದು ಸಮೂಹ ಸನ್ನಿತರ ಹಬ್ಬುತ್ತೆ. ಇನ್ನು ನಮ್ಮ ಭಾರತದಲ್ಲಿ ನೆನಪಿಟ್ಟುಕೊಳ್ಳಿ, ಪ್ರತಿ ವರ್ಷ ಕಡಿಮೆ ಅಂದ್ರೆ 50 ಲಕ್ಷ ಜನರಾದ್ರು ಲಿವರ್ ಕ್ಯಾನ್ಸರ್ ಇಂದ, ಲಂಗ್ಸ್ ಕ್ಯಾನ್ಸರ್ ಇಂದ, ಕಡಿಮೆ ಅಂದ್ರು ಇನ್ನೊಂದು 2-3 ವರ್ಷದಲ್ಲಿ ಅದು ಹಬ್ಬುತ್ತೆ. ಕಾಣಿಸ್ದಾಗೆ ಸಾಯ್ತಾ ಇರ್ತಾರೆ. ಇವ್ರು ಸರ್ಕಾರಗಳು ಗಮನ ಕೊಡಲ್ಲ. ಏನ್ ಪ್ರೋಟೋಕಾಲ್ ತಗೋಬೇಕು, ಅದನ್ನ ಪ್ರೊಟೆಕ್ಟ್ ಮಾಡೋಕೆ ಏನೇನ್ ತಗೋಬೇಕು ಜವಾಬ್ದಾರಿಗಳು ಅನ್ನತಕ್ಕಂಥದ್ದು ಖಂಡಿತ ತಗೊಳಲ್ಲ. ನಮ್ಮದು ಮಕರ ರಾಶಿ ಅಲ್ವಾ, ನಮ್ಮ ದೇಶವೇ ಮಕರ ರಾಶಿ, ಮಕರ ಲಗ್ನ ಅನ್ನೋ ಒಂದು ಮಾತು. ಎಲ್ಲ ನಿಧಾನ. ಊರೆಲ್ಲ ಕೊಳ್ಳೆ ಹೊಡೆದು ಹೋದ್ಮೇಲೆ ಬಂದಂತೆ ಊರ್ ಜಮೀನ್ದಾರ ಆ ಕೋಟೆ ಬಾಗಿಲು ದಿಡ್ಡಿ ಹಾಕಿಸ್ತದಂತೆ. ಊರೆಲ್ಲ ಕೊಳ್ಳೆ ಹೊಡೆದು ಹೋದ್ಮೇಲೆ ಆ ರೀತಿ ಇರುತ್ತೆ. ಸೊ ಮಕರ ರಾಶಿ ಆ ತರದ ಒಂದು ಪ್ರಭಾವ ಛಾಯೆ ಇದೆ. ಸ್ವಲ್ಪ ಆರೋಗ್ಯದ ಮೇಲೆ ಗಮನ ಕೊಡಿ, ಶುಭ ಕಾರ್ಯಗಳಾಗ್ತವೆ. ಕುಜನ್ ಮನೆ ನೋಡ್ತಿದ್ದೆ, ಒಂದು ಭೂಮಿ ವ್ಯವಹಾರ, ಭೂಮಿಗೆ ಸಂಬಂಧಪಟ್ಟಂತ ಕೆಲಸ, ಅಣ್ಣನ ಕೆಲಸ, ಅಣ್ಣನ ಸಹಕಾರ, ಅಣ್ಣನಂತ ವ್ಯಕ್ತಿಯ ಸಹಕಾರ, ಯಾರೋ ಬಂದು ನಿಲ್ತಾರೆ. ಮೇ 1ರಿಂದ ಅಕ್ಟೋಬರ್ 2ನೇ ವಾರದವರೆಗೂ ಅತ್ಯದ್ಭುತ.
ಎಸ್. ಆಮೇಲೆ ಗುರು ನೋಡಿ ವಿಶೇಷವಾಗಿ ನಿಮ್ಮ ಒಂದು ಭಾಗ್ಯಸ್ಥಾನವನ್ನ ನೋಡ್ತಾನೆ, ನಿಮ್ಮ ಒಂದು ಲಾಭಸ್ಥಾನವನ್ನ ನೋಡ್ತಾನೆ, ನಿಮ್ಮನ್ನೇ ನೋಡ್ತಾನೆ. ಒಂಥರ ಮಲಗ್ಬಿಟ್ಟಿರೋರು ಎದ್ದು ಕುತ್ಕೋತೀರಿ, ಎದ್ದು ಕುತ್ಕೊಂಡಿರೋರು ನಿಂತ್ಕೋತೀರಿ, ನಿಂತ್ಕೊಂಡಿರೋರು ನಡಿತಿರೋರು ಓಡ್ತೀರಿ. ಆ ರೀತಿ ಒಂದೊಂದು ಅಕಸ್ಮಾತ್ ದೈವಾನುಗ್ರಹದಿಂದ ನಿಮಗೆ ವಿಶೇಷವಾಗಿ ಶುಕ್ರ ದಶೆ ನಡೀತಿದೆ, ಗುರು ದಶೆ ನಡೀತಿದೆ, ಹೌದು, ರಾಹು ದಶೆ ನಡೀತಿದೆ, ಶನಿ ದಶೆ ನಡೀತಿದೆ. ನಿಮ್ಮ ಜಾತಕದಲ್ಲಿ ಗ್ರಹಗಳು ತುಂಬಾ ಅದ್ಭುತವಾಗಿ ಕುಳಿತಿದ್ದಾವೆ. ನೋಬಡಿ ಕ್ಯಾನ್ ಸ್ಟಾಪ್. ಹುಟ್ಟುವಾಗಲೇ ಆ ಗ್ರಹಗಳ ಪರಿಚಯ, ಹೌದು, ಆ ಗ್ರಹಗಳ ಪರಿಚಯ ದೇವ್ರು ಕೊಟ್ಬಿಟ್ಟಿರ್ತಾನೆ. ಕೆಲವ್ರಿಗೆ ಯಾರೋ ಒಂದು ಒಳ್ಳೆ ಅಕ್ಕ, ಒಳ್ಳೆ ತಂಗಿ, ಒಳ್ಳೆ ಅಮ್ಮ, ಒಳ್ಳೆ ಅಪ್ಪ ಯಾರೋ ಒಂದ್ ಕೈ ಇಟ್ಕೋತಾರೆ. ನಾವಿದ್ದೀವಿರೋ ಬಾರೋ ನಮ್ಮ ಮನೆಗೆ, ನನ್ನ ಮನೇಲಿ ಇಟ್ಕೊಳ್ಳೋ ಒಂದ್ 4 ದಿನ, ಯಾಕೋ ಒಳ್ಳೆ ಸ್ನೇಹಿತ, ಒಳ್ಳೆ ಅಮ್ಮ, ಅವ್ರ ಪೆನ್ಷನ್ ಬರ್ತಿದೆ ಇಟ್ಕೊಳ್ಳೋ ಖರ್ಚಿಗೆ, ಅಪ್ಪನ ಪೆನ್ಷನ್ ಬರ್ತಿದೆ ಅವ್ರು ಇಟ್ಕೊಳ್ಳೋ ಖರ್ಚಿಗೆ, ಅಣ್ಣ ಇನ್ನೊಂಚೂರು ಒಂದ್ ಗಾಡಿ ಇಟ್ಕೊಳ್ಳೋ, ಈ ತರದ್ದು. ನಮಗೆ ತೊಂದರೆ ಇದ್ರು ದಶಾಭುಕ್ತಿಗಳು ಚೆನ್ನಾಗಿತ್ತು ಅಂತ ಇಟ್ಕೊಳ್ಳಿ, ಗ್ರಹಗಳು ಚೆನ್ನಾಗಿತ್ತು ಬಂದ್ ಕೈ ಹಿಡ್ಕೋತಾರೆ. ಅಕಸ್ಮಾತ್ ದಶಾಭುಕ್ತಿನೂ ಚೆನ್ನಾಗಿಲ್ಲ, ಅದರಲ್ಲೂ ನಿಮಗೆ ಸಾಡೆ ಸಾತಿಯ ಕೊನೆಯ ಹಂತ ಬರ್ತಿದೆ, ಈ ಗುರು ನಕ್ಷತ್ರದಿಂದ ಶನಿ ನಕ್ಷತ್ರಕ್ಕೆ ಜಾರಬೇಕು ಆಗಿದೆ ನಿಮಗೆ, ಅತ್ಯದ್ಭುತ. ಅದು ಮುಂದಿನ ಮಾರ್ಚ್ 20-25 ಆಸುಪಾಸಿಗೆ 2025ಗೆ ಶನಿ ಮೂವ್ಮೆಂಟ್ ಆಗ್ಬಿಡ್ತಾನೆ. ಹೋಗ್ತಾ ಹೋಗ್ತಾ ಶನಿ ಕೊಟ್ಟು ಹೋಗ್ಲೇಬೇಕು. ಯಾಕೆಂದ್ರೆ ಬರ್ತಾ ನಿಮಗ್ ಬಾಧೆ ಕೊಟ್ಟಿದ್ದಾನೆ. ಸೂರ್ಯ ನಕ್ಷತ್ರದಲ್ಲಿ ಬಂದ, ಚಂದ್ರ ನಕ್ಷತ್ರದಲ್ಲಿ ಬಂದ, ಕುಜನ್ ನಕ್ಷತ್ರದಲ್ಲಿ ಬಂದ, ರಾಹು ನಕ್ಷತ್ರ ಸ್ವಲ್ಪ ಉಸಿರಾಡಿಸ್ತು, ಬಟ್ ಅಗೇನ್ ಗುರು ನಕ್ಷತ್ರದಲ್ಲಿ ಬಂದು ಕೂತಿದ್ದಾನೆ. ಸೊ ಅಲ್ಲೊಂದು ಮಾಡ್ಕೊಂಡಿರೋ ಕಮಿಟ್ಮೆಂಟು, ಅನಾರೋಗ್ಯ ಹಣಕಾಸು, ಅನಾರೋಗ್ಯ ವ್ಯವಹಾರ, ಅನಾರೋಗ್ಯ ಬಾಧೆಗಳು, ಎಲ್ಲದರಲ್ಲೂ ಏನೇನೋ ಬಿಕ್ಕಟ್ಟುಗಳು ಚಿಕ್ಕಗಳು ಇದೆಲ್ಲ ಆಗಿತ್ತಲ್ಲ, ಖಂಡಿತ ಹೇಳ್ತಾನೆ ಲಾಟ್ ಆಫ್ ಚೇಂಜಸ್ ನೀವು ನೋಡ್ತೀರಿ. ಒಳ್ಳೊಳ್ಳೆ ವ್ಯಕ್ತಿಗಳನ್ನ ಭೇಟಿ ಆಗ್ತೀರಿ. ಈಗ ಇಷ್ಟು ದಿನ ಕಪಟದಾರಿಗಳನ್ನ ಭೇಟಿ ಆಗ್ತಿದ್ರಿ, ಮಾಡ್ತೀನಿ ಅಷ್ಟೇ, ಅವನೇನ್ ಮಾಡೋದೇನು ಇಲ್ಲ, ಸುಳ್ಳೆ. ಕೆಲವರು 100 ಬಾರಿ ಐ ಲವ್ ಯು ಅಂತಾರೆ, ತಂದು ಒಂದ್ ಲೋಟ ಕಾಫಿ ಕೊಡ್ಸಲ್ಲ, ಒಂದ್ ಟ್ಯಾಬ್ಲೆಟ್ ಕೊಡ್ಸಲ್ಲ, ಕರ್ಕೊಂಡು ಹೋಗಿ ಒಂದ್ ತಿಂಡಿ ತಿನ್ಸಲ್ಲ. ಕೆಲವ್ರು ಏನು ಮಾತಾಡಲ್ಲ, ನಾನು ಇದ್ದಿನ ಬಾರು ಅಂತ ನಾವು ಹೋಗೋಕ್ ಮೊದ್ಲು ಎಲ್ಲ ಇಟ್ಟಿರ್ತಾರೆ. ಅತಿಥಿ ದೇವೋ ಭವ. ಆ ರೀತಿ ನಿಮ್ಮ ಜೀವನದಲ್ಲಿ ನಡೆಯಲಾರದಂತ ಒಂದು ಒಳ್ಳೊಳ್ಳೆ ಘಟನೆಗಳು ನಡೆಯುತ್ತೆ. ಅದರಲ್ಲೂ ಗುರು ಕುಜನ್ ಮನೆ ನೋಡ್ತಿದ್ದಾನೆ. ಗುರು ಶಿವಸ್ವರೂಪಿ, ಕುಜನ ಮನೆ ಸುಬ್ರಹ್ಮಣ್ಯ, ಭೂಮಿ, ದೇವಸ್ಥಾನ, ಆಗಮ, ಪೌರೋಹಿತ್ಯ, ಆಚಾರ್ಯ, ಈ ತರದ ಒಂದು ವೃತ್ತಿ, ಉದ್ಯೋಗ, ಕೆಲಸ ಅದ್ಭುತವಾಗಿ ನಡೀತಕ್ಕಂಥದ್ದಾಗುತ್ತೆ. ಆಮೇಲೆ ವಿಶೇಷವಾಗಿ ಪುತ್ರ ಯೋಗ, ಮಗು ಯೋಗ, ಮನೆ ಯೋಗ, ಸಪ್ತಮಾಧಿಪತಿಯ ಪ್ರಭಾವದಲ್ಲಿರೋದ್ರಿಂದ ಆ ಗುರು ಸಂಗಾತಿಯಿಂದ ಸಹಕಾರ, ಸ್ವಲ್ಪ ಸಂಗಾತಿದು ಮೇಲುಗೈ ಆಗುತ್ತೆ. ಇಟ್ಸ್ ಓಕೆ, ನನ್ನ ಹೆಂಡತಿ ಗಟ್ಟಿಯಾಗಿದ್ದಾಳೆ, ಚೆನ್ನಾಗಿ ನೋಡ್ಕೋತಿದ್ದಾಳೆ, ನನ್ನ ಗಂಡ ಚೆನ್ನಾಗಿದ್ದಾನೆ, ಚೆನ್ನಾಗಿ ನೋಡ್ಕೋತಿದ್ದಾನೆ, ಇನ್ಯಾಕೆ ಯೋಚನೆ ಮಾಡ್ಬೇಕು. ಮನೆಯಲ್ಲಿ ಶುಭ ಕಾರ್ಯ, ಮದುವೆ ಕಾರ್ಯ, ಮಕ್ಕಳ ಮದುವೆ, ಇಲ್ಲ ಮೊಮ್ಮಕ್ಕಳ ಆಗಮನ, ಈ ಒಂದು ಸತ್ಯನಾರಾಯಣ ಪೂಜೆ, ಸಂಕಷ್ಟಿ ವ್ರತಗಳು, ವರಲಕ್ಷ್ಮಿ ಪೂಜೆಗಳು, ಒಂದ್ ಸ್ವಲ್ಪ ಬಂಗಾರ ತಗೋತೀರಾ, ಒಂದ್ ಸಣ್ಣ ಮನೆ, ಒಂದ್ ಸಣ್ಣ ವಾಹನ, ಒಂದ್ ಸಣ್ಣ ಕಾರ್ ಆದ್ರೂ ಮಿನಿಮಮ್ ತಗೊಳ್ಳೋಂಥದ್ದು, ಒಂದ್ ಸಡನ್ ಆಗಿ ತೀರ್ಥಕ್ಷೇತ್ರ ಯೋಗ, ಪುಣ್ಯಕ್ಷೇತ್ರ ಯೋಗ, ಸಡನ್ ಆಗಿ ಒಂದ್ ಟ್ರಿಪ್ಗೆ ಹೋಗಿ ಬರ್ತಕ್ಕಂಥ ಯೋಗ, ಸಂಗಾತಿ ಜೊತೆ ಒಳ್ಳೆ ಭೋಜನ, ಊಟ ಇದೆಲ್ಲ ಮಾಡ್ಕೊಂಡ್ ಬರ್ತಕ್ಕಂಥ ಯೋಗ ಅದ್ಭುತವಾಗಿದೆ. ಸ್ವಲ್ಪ ಆರೋಗ್ಯವಷ್ಟೇ ನನಗೆ ಅದೊಂದು ಚಿಂತೆ, ಯಾಕಂದ್ರೆ ಅವನು ಇನ್ನೂ ಕುಂಭದಲ್ಲಿದ್ದಾನೆ, ಅದರಲ್ಲೂ ಗುರು ಸಾರದಲ್ಲಿದ್ದಾನೆ. ಗುರು ಬಂದು ವ್ಯಯಾಧಿಪತಿ, ಆ ವ್ಯಯಾಧಿಪತಿ ಪಂಚಮದಲ್ಲಿರೋದ್ರಿಂದ ಮಕ್ಕಳು, ಮನೆ, ಕುಟುಂಬ, ಹೆಸರು, ಕೀರ್ತಿ, ಪ್ರತಿಷ್ಠೆ, ಗೌರವ ಉಳಿಸಿಕೊಳ್ಳಲು ಓಡಾಟ, ಸುತ್ತಾಟ ಇದೆಲ್ಲವೂ ಮಾಡತಕ್ಕಂಥ ಒಂದು ಪ್ರಸಂಗಗಳು ನಡೆಯತಕ್ಕಂಥದ್ದಾಗುತ್ತೆ. ಬಟ್ ಅದನ್ನ ರಕ್ಷಿಸಿಡ್ತಕ್ಕಂಥದ್ದು ಆಗುತ್ತೆ ಮಕ್ಕಳೇ, ಚೆನ್ನಾಗಾಗುತ್ತೆ. ಯೋಚನೆ ಮಾಡ್ತಕ್ಕಂಥದ್ದೇನು ಬೇಡ. ಒಂದ್ ಪುಟ್ಟದಾಗಿ ಆ 2ನೇ ಮನೆ ಶನಿ ಕಾರ್ಗೋ, ಅವನು ಇರೋ ಮನೆಗಿದೆ, ಅವ್ನು ನೋಡಿ 2ನೇ ಮನೆಯಿಂದ 2, 3, 4, 4ನೇ ಮನೆ ನೋಡ್ತಾನೆ. ನಿಮ್ ತಾಯಿಗೋ, ತಂದೆಗೋ, ಅವರ ಮನೆಯವರಿಗೋ, ವಿದ್ಯೆಗೋ, ವಿದ್ಯಾರ್ಥಿಗಳಿಗೋ ಸ್ವಲ್ಪ ಸಂಕಟ. ನೀವು ಓದಿದ್ದೊಂದು, ಬರೋ ಕೆಲಸ ಇನ್ನೊಂದು, ಇಲ್ಲ ಸೇರ್ಬೇಕಾದ ಕಾಲೇಜ್ ಇನ್ನೊಂದು, ಈ ತರದ ಒಂದ್ ಸ್ವಲ್ಪ ವಿಘ್ನಗಳು ಮಕರ ರಾಶಿಗೆ ಬರ್ತಕ್ಕಂಥದ್ದಾಗುತ್ತೆ. ದಿಢೀರಂತ ಅಮ್ಮ ಅಪ್ಪನನ್ನ ಬಿಟ್ಟು ಪುಟ್ಟ ಮಕ್ಕಳು ದೂರದಲ್ಲಿ ಒಂದು 12 ವರ್ಷ ತುಂಬಿರ್ತಕ್ಕಂಥವ್ರು, 14 ವರ್ಷ ತುಂಬಿರ್ತಕ್ಕಂಥವ್ರು, ಬೋರ್ಡಿಂಗ್ ಸ್ಕೂಲು, ಬೋರ್ಡಿಂಗ್ ಕಾಲೇಜು, ಬೋರ್ಡಿಂಗ್
ಇಲ್ಲಿ ಓದತಕ್ಕಂಥದ್ದು, ಈ ರೀತಿಯ ಒಂದು ಪ್ರಭಾವಕ್ಕೆ ಒಳಗಾಗ್ತಕ್ಕಂಥದ್ದಾಗಿ ಒಂಚೂರು ಮನೆಯವರಿಂದ ದೂರ ಆದೆ ಅನ್ನೋ ತರ ಒಂದು ಖಿನ್ನತೆ ಅನ್ನಿಸ್ಬೋದು. ಏನೂ ಆಗೋದಿಲ್ಲ. ವಿದ್ಯೆಗೋಸ್ಕರ ಹೋಗ್ತಿದ್ದೀರಿ, ತೊಂದರೆ ಏನಿಲ್ಲ. ಅದರಲ್ಲೂ ರೈತರಾಗಿದ್ದೀರಾ, ದವಸ ಧಾನ್ಯ, ರಿಯಲ್ ಎಸ್ಟೇಟ್ ಅಲ್ಲಿ ಇದ್ದೀರಾ, ಬ್ಯೂಟಿಫುಲ್. ಕಲಾ ವೇದಿಕೆಯಲ್ಲಿ ಇದ್ದೀರಾ, ಬಂಗಾರ, ಮಣ್ಣು, ಸಿಮೆಂಟು, ಕಬ್ಬಿಣ, ಕನ್ಸ್ಟ್ರಕ್ಷನ್, ಡಿಗ್ಗಿಂಗು, ಮೈನಿಂಗು, ಈ ತರದ ವೃತ್ತಿ, ಉದ್ಯೋಗ, ವ್ಯವಹಾರದಲ್ಲಿ ತೊಡಗಿಸ್ಕೊಂಡಿದ್ದೀರಾ. ವಿಶೇಷವಾದಂತ ಅಭಿವೃದ್ಧಿ ಕಾಣತಕ್ಕಂಥದ್ದು. ಅದರಲ್ಲೇ ಕಲಾ ಮಾಧ್ಯಮ, ಬಂಗಾರದ ವ್ಯಾಪಾರ, ಬೆಳ್ಳಿ ವ್ಯಾಪಾರ, ಬಾಕ್ಸೈಟು, ಮೈನಿಂಗು, ಕ್ರಷರು, ಈ ಒಂದು ಗ್ರಾನೈಟು, ಕನ್ಸ್ಟ್ರಕ್ಷನ್, ರಿಯಲ್ ಎಸ್ಟೇಟು, ಮಧ್ಯವರ್ತಿ ಕೆಲಸಗಳು, ಕಮಿಷನ್ ಏಜೆಂಟ್ ವ್ಯವಹಾರಗಳು, ಇವುಗಳಲ್ಲಿ ತೊಡಗಿಸ್ಕೊಂಡಿದ್ದೀರಾ. ದೇವತಾರ್ಚನೆಯ ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡಿದ್ದೀರಾ. ದೇವಸ್ಥಾನ ನಿರ್ಮಾಣ, ಅನ್ನಪೂರ್ಣ ಮಂದಿರ ನಿರ್ಮಾಣ, ಚೌಲ್ಟ್ರಿಗಳ ನಿರ್ಮಾಣ, ದೇವತಾ ಕಾರ್ಯಗಳು. ಯಾಕಂದ್ರೆ ಗುರು 11ನೇ ಮನೆ ನೋಡಿದಾಗ, ಆ ಸುಬ್ರಹ್ಮಣ್ಯನ ಮನೆಯನ್ನು ನೋಡಿದಾಗ 11ನೇ ಭಾವದಿಂದ ಆ ತರದ ಒಂದು ದೇವಸ್ಥಾನ, ಸರ್ಪಕ್ಷೇತ್ರ, ದೇವಿ ಕ್ಷೇತ್ರ, ಪುಣ್ಯಕ್ಷೇತ್ರ, ಈ ತರದಲ್ಲಿ ಏನೋ ಒಂಥರ ವಿಶೇಷವಾದಂಥದ್ದು ನಡೆಯುತ್ತೆ. ಓ ಶನಿ ಈ ಒಂದು ವರ್ಷದಲ್ಲಿ ನಿಮ್ಗೊಂದು ಏನಾದ್ರೂ ಒಂದು ಗುರುತರವಾದಂತ ಒಳ್ಳೇದ್ ಮಾಡೋಗ್ತಾನೆ. ಎಸ್, 15 ತಿಂಗಳು, 450 ದಿನ ಹೆಚ್ಚು ಕಡಿಮೆ. ಕೌಂಟ್ ಯುವರ್ ಡೇಸ್. ಹೌದು, ಕರೆಕ್ಟ್ ಆಗಿ ನೋಡಿ. ಆ ಶನಿಯ ಭಾವ ಬರುತ್ತಿದ್ದಾಗಿಯೇ ಗುರು ಉಚ್ಚಂಗತನಾಗಿ ಕೂಡ ಬಂದು ಕೂತ್ಕೊಳ್ತಾನೆ. ಗುರು ನಕ್ಷತ್ರ ಬಿಟ್ಟು ಶನಿ ನಕ್ಷತ್ರ ಬರ್ತಿದ್ದಾಗೆ ಗುರು ಬಂದು ಅದ್ಭುತವಾಗಿ ನಿಮಗೆ ಉಚ್ಚ ಸ್ಥಾನದಲ್ಲಿ ಬಂದು ನಿಂತಿರ್ತಾನೆ. ಆಗ ರಾಹು ಕೂಡ ಬದಲಾವಣೆ ಆಗ್ಬಿಟ್ಟಿರ್ತಾನೆ ವಿಪರೀತ ಬಲವಾಗಿ. ರಾಹುಕೇತುಗಳ ಬದಲಾವಣೆ ತಂದಿಡತಕ್ಕಂಥದ್ದಾಗುತ್ತೆ. ಅದರಿಂದ ಮಕರ ರಾಶಿ, ಆ 2ನೇ ಮನೆಯ ಶನಿ ಸ್ವಲ್ಪ ಆರೋಗ್ಯ, ಗುರುಸಾರ, ಮನೆಯವರು, ಕುಟುಂಬದವರು, ಅಲ್ಲೊಂದು ಓಡಾಟ ಸುತ್ತಾಟ, ಇವುಗಳ ಭಾವದಲ್ಲಿ ಒಂಚೂರು ನೋಡ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ. ಒಂದಾಯ್ತು ಅಂದ್ರೆ ಒಂದು ಪುಟ್ಟ ಬೆಳ್ಳಿಯ ಕಡಗ, ಬೆಳ್ಳಿಯ ಚೈನ್ ಏನಾದ್ರೂ ಒಂದು ಪುಟ್ಟದಾಗಿ ಧರಿಸ್ತಕ್ಕಂಥದ್ದು ಮಾಡಿ. ಹಣೆಯಲ್ಲಿ ಚಂದನದ ತಿಲಕ ಸದಾ, ಗಣಪತಿ ದೇವಸ್ಥಾನದಿಂದ ಒಂದಷ್ಟು ತಿಲಕ, ಅರಿಶಿನ, ಪೂಜೆದು ತಗೊಬನ್ನಿ. ಇಡುಗುಂಜಿ ಕ್ಷೇತ್ರ, ಸೌತಡ್ಕ ಗಣಪತಿ ಕ್ಷೇತ್ರ, ಕಮಂಡಲ ಗಣಪತಿ ಕ್ಷೇತ್ರ, ಈ ತರದ್ದು ಹೋದಾಗ ನಮ್ಮ ದೊಡ್ಡ ಗಣಪತಿ ಕ್ಷೇತ್ರ, ಸುತ್ತಮುತ್ತ ಪಂಚಮುಖಿ ಗಣಪತಿ ಕ್ಷೇತ್ರ, ಒಂದ್ ಸ್ವಲ್ಪ ಆ ಒಂದು ವಿಭೂತಿ ಧಾರಣ, ಚಂದನ ಧಾರಣ, ಭಗವಂತನಿಗೆ ಅಭಿಷೇಕ ಮಾಡಿಟ್ಟು ಒಂದ್ ಸ್ವಲ್ಪ ತಗೊಬಂದಿಟ್ಕೊಂಡು ಅದನ್ನ ಕಲಸಿ ಯಾವಾಗ್ಲೂ ಹಣೆಯಲ್ಲಿ ಇಟ್ಕೊಂಡು ಹೋಗ್ತಕ್ಕಂಥದ್ದು ಮಾಡಿ. ಒಂದ್ ಸ್ವಲ್ಪ ಚೇತರಿಕೆ ಆಗುತ್ತೆ. ಊಟಗಳಲ್ಲಿ ಸ್ವಲ್ಪ ನೋಡ್ಕೊಂಡು ಸಿಸ್ಟಮ್ ಆಗಿ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಮಾಡಿ. ಒಂದು ಪುಟ್ಟದಾಗಿ ಆಯ್ತು ಅಂತ ಹೇಳಿದ್ನಲ್ಲ, ಈ ಬೆಳ್ಳಿಗೆ ಸಂಬಂಧಪಟ್ಟಂತದ್ದು ಒಂದು ಹಾಕೊಳ್ಳಿ. ಎಡಗೈಗೆ ಚರ್ಮದ ವಾಚು, ಯಾಕಂದ್ರೆ ರಾಹು ಪ್ರಭಾವ ಅಲ್ಲಿ 3ನೇ ಮನೇಲಿ ಇದ್ದಾನಲ್ವಾ ಗುರು ಸರ್, ಅದನ್ನು ಹೊಡಿಬೇಕು. ಅದರಿಂದ ಈ ಒಂದು ಬೆಲ್ಟ್ ವಾಚ್, ಸ್ಟೀಲ್ ವಾಚ್ಗಿಂತ ಒಂದು ಪುಟ್ಟ ಬೆಲ್ಟ್ ವಾಚ್ ಏನಾದ್ರು ಒಂದು ಸಣ್ಣದಾಗಿ ಕಟ್ಟೋದು, ಇಲ್ಲ ಪ್ಯಾಂಟ್ ಹಾಕೊಂಡ್ರೆ ಒಂದು ಸಣ್ಣ ಲೆದರ್ ಬೆಲ್ಟ್ ಹಾಕೊಳ್ಳೋದು, ಸಣ್ಣದಾಗಿ ಒಂದು ಲೆದರ್ ಬ್ಯಾಗ್ ತರ ಒಂದು ಸಣ್ಣದಾಗಿ ಇಟ್ಕೊಳ್ತಕ್ಕಂಥದ್ದು. ನಿತ್ಯ 2ನೇ ಮನೆಯ ಶನಿಯ ದೋಷವನ್ನ ತೆಗಿಲಿಕ್ಕೆ ಏನ್ ಮಾಡ್ಬೇಕು ಅಂದ್ರೆ, ಒಂದ್ ಯಾವ್ದಾದ್ರು ಪಶು ಪಕ್ಷಿ ಪ್ರಾಣಿ ಬಡವ ಯಾರೋ ಒಂದ್ ತಿಂಡಿ ಕೊಡ್ಸೋದು, ಒಂದ್ ಬಿಸ್ಕೆಟ್ ಹಾಕೋದು, ಇದು ತಪ್ಪದೇ ಮಾಡಿ. ಒಂದಾಯಿತು ಅನ್ನೋದಾದರೆ ಎಡಗೈಗೆ ರಿಂಗ್ ಫಿಂಗರ್ಗೆ ಮರಗದ ಪಚ್ಚೆ. ಇದನ್ನ ನಿಮ್ ಜಾತಕ ನಾನು ನೋಡಿಲ್ಲ. ಅವ್ನು 6ನೇ ಮನೆಯವನು ಪ್ಲಸ್ 9ನೇ ಮನೆಯವನು, ಅವ್ನು ನಿಮ್ ಮಿತ್ರನೇ ಆದ್ರೂ 9ನೇ ಮನೆಯವನಲ್ಲಿ ಒಂದು ತಲೆನೋವು ತಂದಿಡ್ತಾನೆ. ಅದರಿಂದ ಎಡಗೈ ಕೊಡ್ತಿದ್ದಾನೆ. ರಿಂಗ್ ಫಿಂಗರ್ಗೆ ಒಂದು ಅಟ್ಲೀಸ್ಟ್ ಒಂದು 1.5 to 2 ಕ್ಯಾರೆಟ್ ಬೆಳ್ಳಿಯಲ್ಲೇ ಮಾಡಿಸಿ ಹಾಕೊಳ್ಳಿ. ಗೊತ್ತಿಲ್ಲ ಇದ್ರ ಬಗ್ಗೆ ಇನ್ನಷ್ಟು ಜಾತಕ ತುಲನೆ ಮಾಡ್ಬೇಕು, ಕೇಳ್ಕೋಬೇಕು, ನೋಡ್ಬೇಕು ಅನ್ನತಕ್ಕಂಥವ್ರು, ನಿಮಗೆ ಗೊತ್ತಿರೋ ಒಂದು ಆಚಾರ್ಯರು, ಜ್ಯೋತಿಷ್ಕರು, ಒಂದು ಪುಟ್ಟದಾಗಿ ಕೇಳಿ, ಒಂದು ಪ್ರಿಕಾಷನ್ ತಗೊಳ್ಳಿ. ನಾನು ಹೇಳಿರೋದೆಲ್ಲ ಇದೆಲ್ಲ ನಡೆದಿದೆ, ಗಮನಿಸಿದೆ, ಓ ಎಸ್ ಡನ್. ಇಲ್ಲ, ನೇರವಾಗಿ ಕರೆ ಮಾಡಿ. ನಿಮ್ ಕರೆಗೂ ಕೂಡ ಮಾತನಾಡ್ತಕ್ಕಂಥದ್ದಾಗುತ್ತೆ. ನೇರವಾಗಿ ಫೋನಲ್ಲೇ ಮಾತಾಡ್ತಾನೆ, ಇಲ್ಲ ನೇರವಾಗಿಯೂ ಕೂಡ ಬಂದು ಭೇಟಿ ಆಗ್ಬೋದು. ಮಕ್ಕಳೇ, ಒಳ್ಳೇದಾಗ್ಲಿ. ಒಂದು ಪುಟ್ಟು ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ
ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಜ್ಯೇಷ್ಠ ನಕ್ಷತ್ರ, ವೃದ್ಧಿಯೋಗ, ಗರಜ ಕರ್ಣ, ಚಂದ್ರ ಬುಧನ್ ಸಾರದಲ್ಲಿದ್ದು, ಬುಧ ಮೂಲ ನಕ್ಷತ್ರ ಸಾರದಲ್ಲಿದ್ದಾನೆ. ಕೇತು ಸಾರ, ಕೇತು ಕುಜನ ಸಾರದಲ್ಲಿದ್ದಾನೆ. ಕುಜನು ಕೇತು ಸಾರದಲ್ಲಿರ್ತಕ್ಕಂಥ ಒಂದು ಭಾವ ವಿಶೇಷವಾಗಿ ರೈಟ್ ತರ ಸುತ್ತಾಗ್ತಿದೆ. ಈ ಬಾರಿ ಸಂಕ್ರಾಂತಿಯದ್ದೊಂದು ಎಳೆದಾಟ ಉಂಟು. ಇರ್ಲಿ, ಮುಂದಕ್ಕೆ ಮಾತಾಡ್ತಾನೆ. ಮೇಷರಾಶಿ, ಸ್ವಲ್ಪ ಜಾಗ್ರತೆ. ಚಂದ್ರಾಷ್ಟಮ ಅದಷ್ಟೇ ಅಲ್ಲ, ಬುಧನ ನಕ್ಷತ್ರ. ನಿಮಗೂ ಬುಧನಿಗೂ ಆಗೋದಿಲ್ಲ. ಬುಧ ಬೇರೆ, ಕೇತು ಸಾರ. ಜಾಗೃತಿ. ಏನೋ ಒಂದು ಹುಳಿ. ಆರೋಗ್ಯ, ಮಾತು, ವ್ಯವಹಾರ, ಯಾವ್ದೋ ನೋಡಿ ಕ್ರಿಪ್ಟೋ ಕರೆನ್ಸಿ ಅಂತೆ, ಬಿಟ್ ಕಾಯಿನ್ ಅಂತೆ, ಈ ತರದೇನೋ ಆನ್ಲೈನ್ ಫಸ್ಟ್ ಕೊಡ್ತಾರೆ, ಕೈಗಿಡ್ತಾರೆ ಚೊಂಬು. ಬೇರೆ ಬೇರೆ ರೀತಿಯಲ್ಲಿ ಸೈಬರ್ ಕ್ರೈಮ್ ಇಸ್ ಗೋಯಿಂಗ್ ಟು ಬಿ ದಿ ಪೀಕ್. ನೆನ್ಪಿಟ್ಕೊಳ್ಳಿ, ಪೀಕ್ಗೆ ಹೋಗುತ್ತೆ. ಕೇತು ಬಂದು ಬುಧನ ಮನೆಯಲ್ಲಿದ್ರೆ ದೊಡ್ಡ ದೊಡ್ಡ ಕಳ್ಳರುಗಳು ಸಣ್ಣ ಸಣ್ಣದಾಗಿ ಹೊಡಿತಾರೆ, ದೊಡ್ಡದಾಗೂ ಹೊಡಿತಾರೆ. ಸಿಕ್ಕಾಕೋತಾರೆ, ಅದು ಬೇರೆ. ಹೋಗಿದ್ ನಮ್ದು, ಒದ್ದಾಟ ನಮ್ಮದು, ಹೌದಲ್ವಾ? ಸೊ ಜಾಗ್ರತೆ. ನೋಡಿಕೊಂಡು ವ್ಯವಹಾರಗಳನ್ನು ಮಾಡಿ, ನೋಡಿಕೊಂಡು ಮಾತಾಡಿ. ಇವತ್ತು ನೋವುಂಟು, ಎಚ್ಚರಿಕೆ. ವೃಷಭ ರಾಶಿ, ಕೇಂದ್ರದಲ್ಲಿ ಚಂದ್ರ ಇರೋದು ಒಳ್ಳೇದೆ, ಆದರೆ ಬುಧನ ಸಾರ. ಕೊಟ್ಟವನ್ ಕೋಡಂಗಿ, ಇಲ್ಲ ಈಸ್ಕೊಂಡವನ್ ಈರ್ಭದ್ರ. ಇವತ್ತು ಈಸ್ಕೊಂಡವನ್ ಈರ್ಭದ್ರನ್ ಇರ್ತಾನೆ. ಜಾಗ್ರತೆ. ಎದುರುಗಡೆ ಒಂದು ಏನೋ ಬೇರೆ ಲೆಕ್ಕಾಚಾರಗಳಿದೆ ನೋಡಿ. ನಮಗ್ ಮೋಸ ಬರೋಲ್ಲ, ನಮಗ್ ಕಿತ್ಕೊಳ್ಳೋಕ್ ಬರೋಲ್ಲ, ನಮಗ್ ಸುಳ್ಳು ಹೇಳಕ್ ಬರೋಲ್ಲ. ಬಟ್ ಎದುರುಗಡೆವನು ತುಂಬಾ ಧನದಾಹಿ. ಹೇಗಾದ್ರೂ ಸರಿ 10%, 5 ಲಕ್ಷಕ್ಕೆ 50,000 ಬರುತ್ತೆ ಅಂದ್ರೆ ಸಾಕು. ತಲೆ ಒಳಗಾದ್ರೂ ಸರಿ ಇಡೋ ಅಂತಾರೆ. 5 ಲಕ್ಷಕ್ಕೆ 50,000 ನೆನ್ಪಿಟ್ಕೊಳ್ಳಿ. 5,000 ಅಂದ್ರೇನೆ ಅದು ತುಂಬಾ ದೊಡ್ಡ ಅಮೌಂಟ್. 1%. 50,000 ಅಂದ್ರೆ ಈ ತರದ್ ಯಾವುದೋ ಒಂದು ವ್ಯವಹಾರಗಳಿಗೆ ದುಡುಕೋದು, ಮಾಡೋದು, ಕೊಟ್ಟು ಸಿಕ್ಕಾಕೊಳ್ಳೋದು. ಎದುರುಗಡೆವನು ಸರಿ ಇಲ್ಲ. ಯಾಕಂದ್ರೆ ಸಪ್ತಮಾಧಿಪತಿ ಅಷ್ಟಮ ಕೊಟ್ಟರು ಓಡೋಗ್ತಾನೆ. ಸಿಕ್ಕಾಕೋತೀವಿ. ವ್ಯವಹಾರಗಳನ್ನ ನೋಡಿ ಮಾಡಿ. ಮಿಥುನ ರಾಶಿ, ವಿದ್ಯಾರ್ಥಿಗಳು ಸ್ವಲ್ಪ ಗಲಿಬಿಲಿ ಆಗತಕ್ಕಂಥದ್ದುಂಟು. ಜಾಗರೂಕತೆ. ಕುಜ ಬುಧ ಸೇರಿದಾಗ ಇದನ್ ತಗೊಳ್ಳ, ಅದನ್ ತಗೊಳ್ಳ. ನಿಮಗೆ ನಿಮ್ ಶಕ್ತಿಯ ಅವಗಾಹನೆ ಗೊತ್ತಾಗ್ಬೇಕು ಅಂದ್ರೆ ನಿಮ್ಮ ಬೆಸ್ಟ್ ಇಸ್ ನಿಮ್ ಸ್ಕೂಲ್ ಟೀಚರ್ನ ಕೇಳಿ. ಅವ್ರು ಹೇಳ್ತಾರೆ ನಿಮ್ ಬಗ್ಗೆ, ನಿಮ್ ಫೋಕಸ್ ಹೇಗೆ, ನಿಮ್ಮ ಆಲೋಚನೆ ಹೇಗೆ, ಇದೆಲ್ಲ ಹೇಳ್ಕೊಡ್ತಾರೆ. ಹಾಗೆ ನಿಮ್ ಕಾಲೇಜ್ ಟೀಚರ್ನ ಕೇಳಿ, ಲೆಕ್ಚರರ್ನ ಕೇಳಿ, ನಿಮ್ ತಾಯಿ ತಂದೆನ ಕೇಳಿ. ನಿಮ್ ಶಕ್ತಿ ಸಾಮರ್ಥ್ಯ ಅರ್ಥ ಮಾಡ್ಕೊಳ್ಳಿ. ಯಾರನ್ನೂ ಕೇಳಬೇಡಿ. ಅವನ್ ಯಾರೋ ಫ್ರೆಂಡ್ ಕಂಪ್ಯೂಟರ್, ನಾನು ಸೇರಿಬಿಡೋಣ. ಅವನ್ ಯಾರೋ ಫ್ರೆಂಡ್ ಮೆಡಿಕಲ್ ನಾನು ಮಾಡ್ಬಿಡೋಣ. ಸಾಲ ಮಾಡಾದ್ರೂ ಓದಿಸಿ, ಈ ಕಾಲೇಜಲ್ಲೇ ಓದಿಸಿ, ಇದೇ ಕೋರ್ಸ್ ಓದೋದು. ನಿಮ್ಮ ಬಗ್ಗೆ ತಿಳ್ಕೊಳ್ಳದೆ ಮೊದಲು ಜಾತಕ ಪರಾಮರ್ಶಿಸಿ. ನಿಜವೇ ಇಲ್ಲ, ಬೆಟರ್ ನಿಮ್ ಸ್ಕೂಲ್ ಟೀಚರ್ ಗೊತ್ತಿದೆ ನಿಮ್ ಎಡಬಟ್ಟು, ನಿಮ್ ಶಕ್ತಿ, ನಿಮ್ ಬಲ, ನಿಮ್ ಯಾವ್ದ್ರಲ್ಲಿ ಫೋಕಸ್ಸು ಅಂತ ಹೇಳ್ತಾರೆ ಅವರು. ಇವತ್ತು ನಾನೇನಾದ್ರೂ ಒಂದು ಕಾಮರ್ಸ್ ಓದ್ಕೊಂಡಿದ್ದಾನೆ, ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾನೆ, ಇನ್ನೊಂದು ಕಾರಣ ನನ್ನ ಗುರುಗಳೇ, ಸ್ಕೂಲ್ ಟೀಚರೇ. they realize my strength. ನನಗೆ ಅವತ್ತು ಬೈಕೋತಿದ್ದೆ, ಬಟ್ ಲೇಟರ್ ಆನ್ ಗೊತ್ತಾಯ್ತು ವಾಟ್ ಐ ಆಮ್ ಕೇಪಬಲ್ ಅಂತ. ಅದಕ್ಕೆ ಹೇಳ್ತಿದ್ದಾನೆ, ದಯಮಾಡಿ ನಿಮ್ಮ ಗುರುಗಳನ್ನ ಇಲ್ಲ ನಿಮ್ಮ ಮನೆಯವರನ್ನ ಇಲ್ಲ ಒಮ್ಮೆ ಜಾತಕವನ್ನು ಪರಾಮರ್ಶಿಸಿ ಮುಂದಿನ ಕೋರ್ಸ್ಗೆ ರೆಡಿ ಆಗಿ. ಸುಮ್ಮನೆ ಏನೋ ಮಾಡ್ಕೊಳಕ್ ಹೋಗ್ಬೇಡಿ. ಭಾರವಾದದ್ದನ್ನ ತನ್ನ ತಟ್ಟೆಯಲ್ಲಿ ಇಟ್ಕೋಬೇಡಿ. ಹೆಣಗಾಡ್ಬಿಡ್ತೀರಿ. ನೀವು ಡಾಕ್ಟ್ರು, ನಿಮ್ ಮಗನೂ ಡಾಕ್ಟರ್ ಆಗ್ಬೇಕು. ನೀವ್ ಇಂಜಿನಿಯರು, ನಿಮ್ ಮಗನೂ ಇಂಜಿನಿಯರ್ ಆಗ್ಬೇಕು. ಅಪ್ಪ ಇಂಜಿನಿಯರು, ನಾನ್ ಪ್ರೂವ್ ಮಾಡ್ಬೇಕು. ಅದೆಲ್ಲ ಮಾಡಕ್ ಹೋಗ್ಬೇಡಿ. ಜಾಗ್ರತೆ. ಇನ್ನು ಕರ್ಕಾಟಕ ರಾಶಿ, ಚಂದ್ರ ಪಂಚಮದಲ್ಲಿ ನೀಚ ಭಾವ, ಅದರಲ್ಲೂ ಬುಧನ್ ಭಾವ. ಏನೋ ಒಂದು ಮಕ್ಕಳ ವಿಚಾರ, ಮಕ್ಕಳ ವ್ಯವಹಾರ, ಮಕ್ಕಳ ಹಣಕಾಸು, ಮಕ್ಕಳ ಉದ್ಯೋಗ, ಮಕ್ಕಳ ಅಭಿವೃದ್ಧಿ, ಮಕ್ಕಳ ಹ್ಯಾಬಿಟ್ಸ್, ಏನೋ ಒಂದು ಗಲಿಬಿಲಿ ಇರತಕ್ಕಂತ ಒಂದು ಪ್ರಭಾವ ಉಂಟು. ಎಚ್ಚರಿಕೆ ಇದೆ. ಸೂಕ್ಷ್ಮವಾಗಿ ಗಮನಿಸಿ. ನಮ್ಮ ಮಗ ದಿಢೀರಂತ ಒಂದು ಬೈಕ್ ತಗೋತಾನೆ, ಯಾವಾಗ್ಲೂ ರೂಮಲ್ಲೇ ಇರ್ತಾನೆ, ಯಾವಾಗ್ಲೂ ಮೊಬೈಲಲ್ಲೇ ಇರ್ತಾಳೆ ನನ್ನ ಮಗಳು, ಯಾವಾಗ್ಲೂ ಚಾಟಿಂಗ್ ಅಲ್ಲೇ ಇರ್ತಾಳೆ, ನಮ್ ಜೊತೆ ಬೆರೆಯೋದೇ ಇಲ್ಲ. ಗಮನಿಸ್ತಾ ಇರ್ಬೇಕು. ನಾವೇನ್ ಗೊತ್ತಾ, ಮಕ್ಕಳು ಬಿಡು, ಮಕ್ಕಳಿಗೆ ಏನಪ್ಪಾ ಗೊತ್ತಿದೆ. ಅವರು ನೋಡಿ, ನನ್ನ ತಂದೆಗೆ ಒಂದು 75-76 ಆಗಿದೆ. ಈಗಲೂ ಮನೆಗೆ ಹೋಗಿದ ತಕ್ಷಣ ನೀಟಾಗಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಯಾಕೋ ಮೈಗೆ ಹುಷಾರಿಲ್ವೇನೋ, ಅಬ್ಸರ್ವೇಷನ್. ಏನೋ ಏನಾದ್ರೂ ಇನ್ನೂ ಆ ತಲೆನೋವುಗಳಿದ್ದಾವ? ಏನಿಲ್ಲ ಬಿಡ,
ದಟ್ಸ್ ದ ಬ್ಯೂಟಿ. ಮಕ್ಕಳ ಮೇಲೆ ಗಮನ ಇಡಬೇಕು. ಅವ್ರು ಏನ್ ತಿಂತಿದ್ದಾರೆ, ಏನ್ ತಿಂತಿಲ್ಲ, ಎಲ್ಲಿ ಹೋಗ್ತಿದ್ದಾರೆ, ಎಲ್ಲಿ ಬರ್ತಿದ್ದಾರೆ, ಯಾವ ಡ್ರೆಸ್ ತಗೋತಿದ್ದಾರೆ, ಯಾವ ಶೂ ತಗೋತಿದ್ದಾರೆ, ಕದೀತಿದ್ದಾರ. ಮಕ್ಕಳು ಹಾಗೆ ಎತ್ಕೋತಾರೆ. ಒಂದ್ ₹100 ಏನೋ ತಿನ್ನಕ್ಕೊಂದ್ ಆಸೆ, ಒಂದ್ ಚಾಟ್ಸೋ ಪಾನಿಪುರಿಯೋ ಇನ್ನೊಂದು ಕೊಡ್ಬೇಕು. ಒಂದ್ ವಾರಕ್ಕೆ ಒಂದ್ 100-200 ಒಂದ್ ಖರ್ಚಿಗೆ ಕೊಡ್ಬೇಕು. ಇವು ದಿನಕ್ಕೆ ₹1000 ಕೊಡೋರಿದಾರಪ್ಪ. ಮಕ್ಕಳು ಇವತ್ತು ಹಾಳಾಗ್ಲಿಕ್ಕೆ ಅತಿ ದೊಡ್ಡ ಕಾರಣ ನಾವೇ, ತಂದೆ ತಾಯಿಗಳೇ. ಲೆಕ್ಕ ಕೇಳೋಲ್ಲ, ಪಕ್ಕ ಕೇಳೋಲ್ಲ, ಎಲ್ಲಿ ಹೋಗ್ತಾರೆ, ಎಲ್ಲಿ ಬರ್ತಾರೆ, ಆ ಕಾಲೇಜ್ ಏನು, ಆ ಆಫೀಸ್ ಏನು, ಒಂಚೂರು ಕೇಳ್ಬೇಕು. ನಮ್ಮ ಮಕ್ಕಳು ನಾಳೆ ಬಿದ್ದು ಬಿಟ್ರೆ, ಗಾಯ ಮಾಡ್ಕೊಂಡ್ರೆ ತಟ್ಕೋತೀರೇನ್ರಿ? ಮಕ್ಕಳಿಗೆ ಏನ್ ಗೊತ್ತಿದೆ? ಅವ್ರಿಗೆ ಈ 5 ಕತ್ತೆ 6 ಕತ್ತೆ ವಯಸ್ಸಾಗಿರೋ ನಾವೇ ಏನೇನೋ ಕತ್ತೆ ಕೆಲಸ ಅಲ್ಲ, ಹಂದಿ ಕೆಲಸ ಎಲ್ಲ ಮಾಡ್ತೀವಿ. ಪುಟ್ಟು ಮಕ್ಕಳಪ್ಪ ಅವು, ಪುಟ್ಟು ಮಕ್ಕಳು. ಅವ್ರ ಏನ್ ತಪ್ಪು ಮಾಡಿದ್ರು ತಪ್ಪಲ್ಲ, ನಾನ್ ನೇರ ಹೇಳ್ತಾನೆ. ಅದಕ್ಕೆ ಕಾರಣ ನಾವೇ. ನಾನ್ ಡೈರೆಕ್ಟ್ ಆಗಿ ಮನೆಯಲ್ಲಿ ಸಿಗರೇಟ್ ಹೊಡಿತಿದ್ದೆ, ನನ್ ಮಗ ಕದ್ದು ಮುಚ್ಚಿ ಹೊಡಿತಾನೆ. ನಾನ್ ಡೈರೆಕ್ಟ್ ಆಗಿ ಬಾಟ್ಲಿ ಇಟ್ಕೊಂಡು ಕುಡಿತಿದ್ದೆ, ನನ್ ಮಗ ಒಂದ್ ಫ್ರೆಂಡ್ ಜೊತೆನೆಲ್ಲ ಹೊರಟು ಕದ್ದು ಮುಚ್ಚಿ ಕುಡ್ಕೊಂಡ್ ಬರ್ತಾನೆ. ಹೌದು, ವಿ ಆರ್ ನಾಟ್ ಚೇಂಜಿಂಗ್. ನಾವು 10% ಅಂದ್ರೆ ನಮ್ಮ ಮಕ್ಕಳು 100%. ಯಾರು ಬಂದ್ರು ಇಲ್ಲ ಅಂತ ಹೇಳೋ, ಮೊದಲೇ ಹೇಳ್ಕೊಟ್ಬಿಟ್ಟಿದ್ವಿ ಮಗನಿಗೆ. ಸುಳ್ಳಿನ ಬಾಬತ್ತು, ಅಧರ್ಮದ ಬಾಬತ್ತು, ಅನ್ಯಾಯದ ಬಾಬತ್ತು. ಏನು ನಮ್ಮಪ್ಪ ಇಷ್ಟು ದೊಡ್ಡ ಕಾರಲ್ಲಿ ಬರ್ತಾನೋ, ಹಿಂಗೆ ಹಂಗೆ. ಯಾರಾದ್ರೂ ಒಂದು ಗವರ್ಮೆಂಟ್ ಅಫಿಷಿಯಲ್ ಕೆಲ್ಸಕ್ಕೆ ಹೋಗ್ತಿದ್ದಾರೆ ಅಂತ ಹೇಳಿದ್ರೆ ಒಂದು 80,000 1 ಲಕ್ಷ ಸಂಬಳ. ದೊಡ್ಡ ಕಾರ್ ಹೆಂಗ್ ಬರುತ್ತೆ ನಮ್ಮಪ್ಪನಿಗೆ? ಅವನಿಗೂ ಅದೇ ಆಸೆ ಹುಟ್ಟುತ್ತೆ. ನಮ್ಮಪ್ಪ ಲೇಟ್ 11 ಗಂಟೆಗೆ ಬರ್ತಿದ್ದ, ನಾನು ಬರೋದೇ ಇಲ್ಲ. ನಮ್ಮ ಮಕ್ಕಳನ್ನ ಕೆಡಿಸಿರೋ ಅತಿ ದೊಡ್ಡ ಕಾರಣಕರ್ತರು ನಾವೇ ಒಪ್ಪಿಕೊಳ್ಬೇಕು. ನಾನಂತೂ ಒಪ್ಕೋತೆ. ನನ್ನ ಮಕ್ಕಳೇನಾದ್ರೂ ತಪ್ಪು ಮಾಡಿದ್ದಾರೆ, ನನ್ನ ಮಕ್ಕಳು ದಾರಿ ತಪ್ಪಿದ್ರೆ ಅದು ಪೂರ್ಣ ಜವಾಬ್ದಾರಿ ನಾನೇ. ಹೌದು, ತಂದೆಯಾಗಿ ತಾಯಿಯಾಗಿ ನಾವು ಅಬ್ಸರ್ವ್ ಮಾಡಿಲ್ಲ, ಅವ್ರ ನೋವು ಅರ್ಥ ಮಾಡ್ಕೊಂಡಿಲ್ಲ. ಅವ್ರಿಗೂ ಭಾವನೆಗಳಿದೆ, ಹೇಳ್ಕೊಳಕ್ ಒಂದಿದೆ. ಏನೋ ಒಂದ್ ಪ್ರೀತಿಯಾಗಿದ್ದ ತಕ್ಷಣ ಆಟೋ ಬಾಂಬ್ ಗನ್ ಇಟ್ಬಿಟ್ಟು ಯಾರನ್ನೂ ಹೇಳ್ಕೊಂಡ್ ಬಂದು ಮದುವೆ ಮಾಡ್ಬಿಡೋದು. ಏನೋ ಮಾಡಬಾರ್ದು ತಪ್ಪು ಮಾಡಿಬಿಟ್ರು ಲೋಕದಲ್ಲಿ, ಯಾರೂ ಮಾಡೇ ಇಲ್ಲ. ಅವ್ರಿಗೊಂದು ಅರ್ಥ ಮಾಡ್ಕೊಳಕ್ ಸಮಯನೂ ಕೊಟ್ಟಿಲ್ಲ. ನೀವೇ ಅನರ್ಥ ಮಾಡ್ಕೊಂಡು ಅಪಾರ್ಥ ಮಾಡ್ಕೊಂಡು ಹಾಳು ಮಾಡಿಟ್ಟಿದ್ ನೀವೇ. ಒಂಚೂರು ಅವ್ನ ರೂಮಲ್ಲೇ ಇದ್ದಾನೆ, ಮಾತಾಡ್ತಿಲ್ಲ, ಹೊರಗಡೆ ಬರ್ತಿಲ್ಲ, ಎಲ್ಲೋ ಡಿಪ್ರೆಷನ್ ಇರ್ಬೋದು, ಡಿಸ್ಟರ್ಬೆನ್ಸ್ ಇರ್ಬೋದು, ಹೈಪರ್ ಆಕ್ಟಿವಿಟಿ ಇರ್ಬೋದು, ಲೋವರ್ ಆಕ್ಟಿವಿಟಿ ಇರ್ಬೋದು. ಯಾವ್ದು ತಿಂತಾನೆ, ಯಾವ್ದು ತಿಂತಿಲ್ಲ, ಏನ್ ಹೋಮ್ವರ್ಕ್ ಮಾಡ್ತಾನೆ, ಸ್ಕೂಲ್ ಹತ್ರ ಹೋದ್ರ, ಕಾಲೇಜ್ ಹತ್ರ ಹೋದ್ರ, ವಿಚಾರಿಸಿದ್ರ, ವಿಚ್ ಇಸ್ ದಿ ಬೆಸ್ಟ್? ಒಂದ್ 10 ಜನ ಕೇಳಿದ್ರೆ ಏನಿಲ್ಲ, ಎಲ್ಲ ಈಸಿಯಾಗಿ ಆಗ್ಬಿಡ್ಬೇಕು. ನನ್ ಮಕ್ಳು ಮಾತ್ರ ರ್ಯಾಂಕ್ ಬಂದ್ಬಿಡ್ಬೇಕು. ಯಾವತ್ತಾದ್ರೂ ಡೈಲಿ 1-3 ಗಂಟೆ ಅವ್ರ ಜೊತೆ ಕುಳ್ಕೊಂಡು ಬರೀತಾ, ಓದಿಸ್ತಾ, ಇನ್ನೊಂದು ಕೋಚು, ಟ್ಯೂಟರು, ಆನ್ಲೈನ್ ಕ್ಲಾಸು ನೀವು ಕುತ್ಕೊಂಡು ನೋಡ್ತಾ, ತಿಳ್ಕೊಳ್ತಾ, ನೀವು ಕಲ್ತಾಗ ಆಗುತ್ತೆ, ಅವ್ರಿಗೆ ಕಲ್ಸ್ದಾಗ ಮಾಡಿದಾಗ ಆಗುತ್ತೆ. ಏನಾದ್ರೂ ಮಾಡಿದೀರಾ? ಬರೀ ಫೀಸ್ ಕಟ್ಬಿಟ್ರೆ ಕಾಲೇಜಿಗೆ ಸರಿ ಆಗಲ್ಲ, ಸ್ಕೂಲ್ಗೆ ಆಗೋಲ್ಲ. ನಿಜವಾಗ್ಲೂ ಐ ಆಮ್ ಅ ಬ್ಯಾಡ್ ಫಾದರ್. ನಾನು ತುಂಬಾ ಕೆಟ್ಟ ತಂದೆ, ನಾನು ಸತ್ಯವಾಗ್ಲೂ ಒಪ್ಕೋತಾನೆ. ಕಾರಣ ಏನಂದ್ರೆ ಈ ಹೆಸರು ಕಿತ್ತಿದೆಯಲ್ಲ ಭಯ ನನಗೆ. ಹೋದ್ರೆ ಗುರುಜಿ ಮಗ, ಗುರುಜಿ ಮಗಳು, ಗುರುಜಿ ಸೊಸೆ, ಗುರುಜಿ ಅಯ್ಯ, ಹಿಂಗಂತೆ ಹಂಗಂತೆ ಅಂತ ಹೇಳ್ಬಿಡ್ತಾರಂತೆ, ಹೋಗಲ್ಲ. ಅಲ್ಲೂ ಹೋದ್ರು ಇವ್ರುಗಳು ಬಿಡಲ್ಲ, ಟೀಚರ್ಗಳು, ಲೆಕ್ಚರರ್ಗಳು, ಗುರುಗಳೇ ನೀವಾ? ಹೌದಾ, ಸರಿ, ನನ್ ಮಗು ಅಂತ ಗೊತ್ತಾಗಿದೆ, ಹೈ ಎಕ್ಸ್ಪೆಕ್ಟೇಷನ್, ಮುಗೀತು. ಅವ್ನ್ ಕೂತ್ರೆ ತಪ್ಪು, ನಿಂತ್ರೆ ತಪ್ಪು, ನೀನೇನೋ ಗುರುಜಿ ಹೇಳಿ ಹೆಂಗ್ ಮಾತಾಡದ, ಮುಗೀತು. ನೀವು ನಂಬಲ್ಲ, ನನ್ನ ಧರ್ಮಪತ್ನಿ ಒಂದು ಜೀನ್ಸು ಟೀ ಶರ್ಟ್ ಹಾಕೊಳಕ್ ಆಕೆಗೂ ಆಸೆ ಇದೆ, ತುಂಬಾ ಭಯ. ಮನೇಲಿ ಹಾಕಿದ್ರೇನೆ ಹಿಂಗ ಅಂತೀನಿ, ಅಪ್ಪು ಕೆಳಗಡೆ ಹೋಗ್ತೀನೋ ಹಿಂಗ ಹಾಕೊಂಡು. ಇದಾರಲ್ಲಪ್ಪ ಮನೆಯಲ್ಲಿ, ನೋಡು ಈ ಒಂದು ನೋಡಿದ್ರೆ ಗುರು ಪತ್ನಿ ಕೆಲ್ಸ ನೋಡು. ಆ ಮಗುಗೆ ಏನೇನ್ ಆಸೆ ಇದೆಯೋ, ಒಂದ್ ಕಾಡಿಗೆ ಹಚ್ಬೇಕು ಅಂದ್ರೆ ಆ ಮಗು ಗಾಬರಿ ಪಡುತ್ತೆ, ಪುಟಾಣಿ ಮಗು. ಒಂದ್ ಬೊಟ್ಟು ಇಟ್ಕೊಳ್ಲಿಕ್ಕೂ, ಒಂದ್ ಹೂವ ಇಟ್ಕೊಳ್ಲಿಕ್ಕೂ, ಒಂದ್ ಹೊರಗಡೆ ಹೋಗ್ಲಿಕ್ಕೂ, ಒಂದ್ ಫಂಕ್ಷನ್ಗೆ ಹೋಗ್ಲಿಕ್ಕೂ ನನಗ ಮಾತ್ರ ಗೊತ್ತದು. ಐ ಆಮ್ ಎ ವೆರಿ ಬ್ಯಾಡ್ ಹಸ್ಬೆಂಡ್. ಅದೆಷ್ಟ ಆಸೆಗಳು ಕೊಂದಾಕ್ಬಿಟ್ನೋ. ವೆರಿ ಬ್ಯಾಡ್ ಸನ್. ನಮ್ಮ ಅಪ್ಪನ ಜೊತೆನಲ್ಲಿ ಒಳ್ಳೆ ಮಗ ಆಗ್ಲಿಲ್ಲ, ಕಾಲನೇ ಕಳೀಲಿಲ್ಲ ಮಕ್ಕಳೇ. ಒಳ್ಳೆ ಅಣ್ಣ ಆಗ್ಲಿಲ್ಲ, ಒಳ್ಳೆ ತಮ್ಮ ಆಗ್ಲಿಲ್ಲ. ಯಾವ್ದ್ರಲ್ಲಿ ಇದ್ದೇನೆ? ನಿಮ್ ಜೊತೆ ಇದ್ದೇನೆ ಅಷ್ಟೇ. ನನಗ್ ನನ್ ಭಗವತಿ ನೀವು ಬಿಟ್ರೆ ಇನ್ಯಾರೂ ಇಲ್ಲ. ಹೌದು, ಅದರಿಂದ ಹೇಳ್ತಿದ್ದೇನೆ, ನಾನ್ ಮಾಡಿದ ತಪ್ಪು ನೀವು ಮಾಡಬೇಡಿ. ನಿಮ್ಮ ಮಕ್ಕಳನ್ನ ಹೋಗಿ ಮಾತಾಡಿಸಿ, ಕೇಳಿ, ಅವ್ರ ಜೊತೆಲಿ ಕೂತ್ಕೊಳ್ಳಿ. ಅವ್ರನ್ನ ಅಯ್ಯೋ 8 ವರ್ಷ ಆಗೋಕಿಲ್ಲ ಸಪ್ರೇಟ್ ಮಲಗಿಸೋದು, 3 ವರ್ಷಕ್ಕೆ ಸಪ್ರೇಟ್ ಮಲಗಿಸ್ತಾರಪ್ಪ. ಇವ್ರ ಮನೆ ಬಂಗಾರ ಆಗೋಗ 3 ವರ್ಷಕ್ಕೆ ತಗೊಂಡೋಗಿ ಅವ್ರನ್ನ ಹಾಸ್ಟೆಲ್ ಹಾಕ್ತಾರಪ್ಪ, ಬೋರ್ಡಿಂಗ್ ಸ್ಕೂಲ್ ಅಲ್ಲಿ ಹಾಕ್ತಾರಪ್ಪ. ಇವ್ರ ಮನೆ ಬಂಗಾರ ಆಗೋಗ ಇವ್ರು ಯಾರಿಗ್ ದುಡ್ದು ಇಡ್ಬೇಕಂತೆ.
ಮಗುನೇ ಅಮ್ಮ ಅನ್ನೋ ವಯಸ್ಸಲ್ಲಿ ಮಗು ಅಮ್ಮ ಇಲ್ಲ, ಅಪ್ಪ ಇಲ್ಲ, ನೋವಿಲ್ಲ, ಧೈರ್ಯಕ್ಕಿಲ್ಲ, ಸಮಾಧಾನಕ್ಕಿಲ್ಲ, ಹಸುವಿಗಿಲ್ಲ, ಕಣ್ಣೀರಿಗಿಲ್ಲ. ಖಂಡಿತ ನಾಳೆ ಅವ್ರು ಬರ್ತಾರೆ ನಿಮ್ ಜೊತೆ, ಹೋಗ್ತಾರೆ. ಫಾರಿನ್ ಅಲ್ಲಿ ಕುತ್ಕೊಂಡಿದ್ದಾರೆ, ಸತ್ತೋದ್ರೆ ಫೋನ್ ಮಾಡ್ರಿ ಎತ್ತಾಕ್ಬಿಟ್ಟು ಅಂತಾರೆ ಅಷ್ಟೇ. ಹೌದು, ಸತ್ತೋದ್ಮೇಲೆ ಸುಟ್ಟಾಕಿದ್ಮೇಲೆ ಹೇಳ್ರಿ ಅಂತ ಮೊನ್ನೆ ನೋಡಿ ಅವನು ಸಾರಾ ಗ್ರೂಪ್ ಚೀಫ್ ಹೋದ ಮೇಲಕ್ಕೆ ಅವ್ನ ಮಕ್ಕಳು ಬಂದ್ರ ಸುಬ್ರತಾ ರಾಯ್ ಏನ್ ಒಂದೊಂದು ಮಗು ಹೆಸರಿನಲ್ಲಿ ಎಷ್ಟೋ 1000 ಕೋಟಿ ಮಾಡಿಟ್ಟಿದ್ದಾನೆ. ಸಾರಾ ಗ್ರೂಪ್ ಚೀಫ್. ಅಯ್ಯೋ ಅವ್ನು ಮಾಡಿರೋದು ಅಂತಿಂತ ದೊಡ್ಡ ಹಗರಣಗಳೆಲ್ಲ ಬಿಡಿ. ಇಸ್ ಅನ್ ಎಕ್ಸ್ಪರ್ಟ್ ಟು ಚೀಟ್. ಬಾ, ಅದಕ್ಕೆ ಅಂತ ಕೆಲವರು ಉಟ್ಕೋತಾರೆ. ಎಕ್ಸ್ಪರ್ಟ್ ಅವನು. ಲಕ್ಷಾಂತರ ಜನರ ಹತ್ರ ಠೇವಣಿ ತಗೊಂಡು ದೋಖ ಮಾಡಿರೋದು ನೋಡಿ. ಅದಕ್ಕೆ ಎಂತ ಸಾವು ಗೊತ್ತಾ, ಮಕ್ಕಳು ಕೂಡ ಬರ್ಲಿಲ್ಲ. ಇದ್ರೂ ಕೂಡ ಅವ್ರು ನೆನ್ಸಿದ್ರೆ ಚಾರ್ಟರ್ ಪ್ಲೇನ್ ಪ್ರೈವೇಟ್ ಜೆಟ್ ತಗೊಂಡ್ ಬಂದು ಇಳಿಬೋದಿತ್ತು. ಅವರು ನೆನ್ಸಿದ್ರೆ ಒಂದು 8 ಅವರಲ್ಲಿ ಬಂದು ಇಳಿಬೋದಿತ್ತು, ಇಲ್ಲ ಒಂದು 16 ಅವರಲ್ಲಿ. ಬರ್ಲಿಲ್ಲ. ನೋಡಿ, ನಾವು ಮಾಡಿರೋ ಪಾಪ ಪುಣ್ಯ ಕರ್ಮ ಸಾವಲ್ ತೋರ್ಸುತ್ತೆ ಅಂತ ಹೇಳ್ತಿರ್ತೀನಲ್ಲ, ಈ ತರ ಮಾಡಿದ್ದ ಬರೀ ಅನಾಚಾರಗಳೇ, ಮೋಸಗಳೇ, ದಗಾಗಳೇ. ಎಷ್ಟು ಜನಗಳ ಹೊಟ್ಟೆ ಹೊಡೆದು. ಇನ್ನೊಂದು ಸುಪ್ರೀಂ ಕೋರ್ಟ್ಗೂ ಬಗ್ಗಿರ್ಲಿಲ್ಲ ಆಟ. ಬೇಜಾನ್ ವಾಯ್ದೆ ಹಾಕೊಳ್ಳೋದು ಎಲ್ಲ ಹೇಳ್ಬಾರ್ದಷ್ಟೇ. ಅದೇ ರೀತಿಯೇ ಆಗೋದು. ಅವ್ನ್ ದೊಡ್ಡ ತಪ್ಪು ಮಾಡ್ದ, ದೊಡ್ಡದಾಗಿರುತ್ತೋ. ನಿಮ್ಗೆ ಚಿಕ್ಕ ತಪ್ಪು ಅದು ದೊಡ್ಡದಾಗ ಆಲದ ಮರವಾಗಿ ಬೆಳೆಯುತ್ತೆ. ದಯಮಾಡಿ ಮಕ್ಕಳ ಕಡೆ ಒಂದ್ ಪುಟ್ಟ ಗಮನ ಇರ್ಲಿ. ಅವ್ರೇನೋ ಒಂದ್ ಪುಟ್ಟ ಪ್ರೀತಿ ಪ್ರೇಮ, ಯಾವ್ದೋ ಒಂದು ಅಭ್ಯಾಸ. ನಾವೇನ್ ಮಾಡೇ ಇಲ್ವಾ? ಕುಡ್ದೇ ಇಲ್ವಾ? ತಿಂದೇ ಇಲ್ವಾ? ಪ್ರೀತಿಸ್ಲೇ ಇಲ್ವಾ? ಕೆಟ್ಟ ಭಾವದಿಂದ ನೋಡ್ಲೇ ಇಲ್ವಾ? ಅವೆಲ್ಲ ಸುಳ್ಳು, ಡೋಂಗಿ. ಯಾರಾದ್ರೂ ನನ್ನ ಜೀವಮಾನದಲ್ಲಿ ಈ ತರ ನಾನು ತಪ್ಪೇ ಮಾಡಿಲ್ಲ ಅಂದ್ರೆ ಅವನಷ್ಟು ದೊಡ್ಡ ಫ್ರಾಡ್ ಇಲ್ಲ, ಬರ್ದಿಟ್ಕೊಳ್ಳಿ. ನಾನಂತೂ ಸತ್ಯ ಹೇಳ್ತಾನೆ. ಖಂಡಿತ ನೋಡಿರ್ತೇವೆ, ಖಂಡಿತ ಮುಟ್ಟಿರ್ತೇವೆ. ಏನೋ ಒಂದ್ ಬೈಕೆ ನಿಯಂತ್ರಣವಿಲ್ಲದ ಬದುಕ. ಮಕ್ಕಳಪ್ಪ ಗೊತ್ತಿಲ್ಲಪ್ಪ, ಎಲ್ಲೋ ಒಂದು ನೋಡಿ. ಮಕ್ಕಳು ಉಕ್ಕಾ ಬಾರ್ಗೆ ಹೋಗ್ತಾರಂತೆ. ಪುಣ್ಯಾತ್ಮ ಯಾರೋ ಉಕ್ಕಾ ಬಾರ್ ಹೊಡಿತಿದ್ದ ಮೊನ್ನೆ ಅಂತ ವಿಡಿಯೋ. ಎಲ್ಲಿ ಹೇಗಿರ್ಬೇಕು, ಅಭ್ಯಾಸಗಳ ಭಾವ ಅನ್ನೋದು ಗೊತ್ತಿಲ್ಲ. ಅದು ಪ್ರೈವೇಟ್ ಅಭ್ಯಾಸ. ನಿಮ್ದು ಪ್ರೈವಸಿ ಇದೆ. ಹೊಡ್ಕೋಪ್ಪ, ನೀನ್ ಏನ್ ಬೇಕಾದ್ರೂ ತಿನ್ಕೋ, ಕುಡ್ಕೋ, ಏನ್ ಬೇಕಾದ್ರೂ ಮಾಡ್ಕೋ. ದಟ್ ಇಸ್ ಯುವರ್ ಪರ್ಸನಲ್ ಲೈಫ್. ಬಟ್ ಒನ್ಸ್ ಯು ಬಿಕಮ್ ಎ ಸೆಲೆಬ್ರಿಟಿ, ನೀನೊಬ್ಬ ಆ ಒಂದು ಜನಗಳ ಮುಂದೆ ನಿಲ್ಲತಕ್ಕಂತ ಒಂದು ವ್ಯಕ್ತಿ, ನಿನ್ನ ನೋಡಿ ಎಲ್ಲಾರು ಫಾಲೋ ಮಾಡಂತಾರೆ. ಇವಾಗ ಎಷ್ಟು ಜನಕ್ಕೆ ಪ್ರಚೋದನೆ ಗೊತ್ತಾ ಉಕ್ಕಾಬಾರು? ಯೋಚನೆ ಮಾಡಿ ನೋಡಿ. ಅವ್ರು ಉಕ್ಕ ಹೊಡಿತಾರೆ. ನಾವ್ಯಾಕೆ ಹೊಡಿಬಾರ್ದಂತ? ದುಬೈನಲ್ಲಿ ಪಾರ್ಟಿ ಅಂತ, ಇನ್ನೊಂದಂತ, ದೊಡ್ಡ ಸೆಲೆಬ್ರಿಟಿ ಅಂತ. ಆಯ್ತಾ? ಮಣಪಾಲ ಆಯ್ತಾ? ಎಷ್ಟು ಜನಕ್ಕೆ ಪ್ರಚೋದನೆ? ಇದನ್ನೇ ಹೇಳೋದು ಮಕ್ಕಳೇ. ನಾವು ಹೆಜ್ಜೆ ಹೆಜ್ಜೆಗೂ ನಮ್ಮ ಮಕ್ಕಳ ಮುಂದ್ಗಡೆ ಹೇಗಿರ್ಬೇಕು, ಅವ್ರ ಮುಂದ್ಗಡೆ ಸಿಡ್ಕೋದು, ಜಗಳ ಮಾಡೋದು, ಕಿರ್ಚಾಡೋದು ತುಂಬಾ ಇದೆ ಮಕ್ಕಳೇ. ನಿಮ್ಗೆ ಗೊತ್ತಿಲ್ಲ ಮಕ್ಕಳೇ. ನಿಮ್ ಮಕ್ಕಳು ಇವತ್ತು ಇಷ್ಟು ಒಂದು ಡಿಪ್ರೆಷನ್, ಇಷ್ಟೊಂದು ವೀಕ್ನೆಸ್ ಆಗ್ಬಿಟ್ಟಿದ್ದಾರೆ, ಇಷ್ಟೊಂದು ಒಂದು ಅಳ್ತಿದ್ದಾರೆ, ಕಣ್ಣೀರಾಗ್ತಿದ್ದಾರೆ. ಅವರು ಜೀವನದಲ್ಲಿ ಫೇಲ್ಯೂರ್ ಬಿಟ್ಬಿಡಿ, ಎಕ್ಸಾಮ್ಗಳಲ್ಲೂ ಫೇಲ್ಯೂರ್ನ ತಗೊಂಡು ಸೀರಿಯಸ್ ಮಾಡ್ಕೊಬಿಟ್ಟಿದ್ದಾರೆ ನಮ್ಮ ಮಕ್ಕಳು. ತುಂಬಿಸೋದು. ಮೊನ್ನೆ ಒಂದು ಜಾತಕ ಬಂದಿದ್ದಾರೆ. ಮತ್ತೆ ನೀವ್ ಹೇಳ್ದಾಗೆ ಡೈವರ್ಸ್ ಆಗೋಯ್ತು ಗುರುಗಳೇ. ಸರಿ, ನನ್ ಮಗಳಿಗೆ ಮತ್ತೆ ನೋಡಿ, ತಾಯಿ ಆದವಳು ತುಂಬಿಸ್ತಿರೋದು ಬೇರೆ ಬೇರೆ ಬೇಡದ ಪ್ರಶ್ನೆಗಳು. ನಾನು ಹೇಳ್ದೆ, ಏನ್ ಮಾತಾಡ್ತಿದ್ಯಾ ಮಗು, ಗಾಬರಿಲಿರೋ ಮಗು, ಬಿಡು, ಲೆಟ್ ಹರ್ ಡೂ ಅವರ್ ಸೆಲ್ಫ್. ಸುಮ್ನೆ ಮತ್ತೆ ಡಾಕ್ಟರ್ ಬರ್ತಾನೆ, ಫಾರಿನ್ ಬರ್ತಾನೆ, ಅವಳೊಂದು ಪ್ರೀತಿ ಹುಡುಗ ಬರ್ತಾನ ನೋಡು, ಮತ್ತೆ ಸ್ಟೇಟಸ್ ನೋಡ್ಬೇಡ ಅಂತ. ಇದನ್ನೇ ತಪ್ಪುಗಳಾಗಿ ಮಾಡ್ಕೊಳ್ಳೋದು ಮಕ್ಕಳೇ. ವೆರಿ ಕೇರ್ಫುಲ್. ಮಕ್ಕಳ ಭಾವನೆಗೆ ತಕ್ಕಂತೆ ಬದಲಾಗಿ, ನಿಮ್ ಭಾವನೆಗೆ ತಕ್ಕಂತೆ ಮಕ್ಕಳನ್ನ ಬದಲಾಯಿಸ್ಲಿಕ್ಕೆ ಹೋಗ್ಬೇಡಿ. ನಿಮ್ ಭಾವನೆಗೆ ತಕ್ಕಂತೆ ನೀವು ಬೇರೆ, ನಿಮ್ ಮಗು ಬೇರೆ. ನೆನ್ಪಿಟ್ಕೊಳ್ಳಿ, ನಿಮ್ಮದು ಬರೀ ಹಬ್ಬಬ್ಬಾ ಅಂದ್ರೆ ಒಂದು 5-6% ಅಷ್ಟೇ ಲಕ್ಷಣಗಳು ಮಕ್ಕಳಲ್ಲಿ ಇರ್ತವೆ. ಇನ್ನು 95-96% ನೆನಪಿಟ್ಕೊಳ್ಳಿ, ಇಟ್ ಈಸ್ ಅಡಾಪ್ಟೆಡ್ ಫ್ರಮ್ ನೇಚರ್. ಪ್ರಕೃತಿಯಿಂದ ಕಲಿತಾರೆ ಅವರು. ಹೌದು, ನಿಮ್ಮದೊಂಚೂರು ತಿನ್ನೋದು, ಕುಳಿತುಕೊಳ್ಳೋದು, ಗೊರಕೆ ಹೊಡಿಯೋದು, ಮಾತಾಡೋದು, ಸುಳ್ಳು ಹೇಳೋದು, ಏನೋ ಒಂದಿರುತ್ತೆ ಮಕ್ಕಳಲ್ಲಿ. ಒಂದು 5% ನೆನಪು, ಮ್ಯಾಕ್ಸಿಮಮ್ 10% ಅಷ್ಟೇ. ಹೌದು, ನಮ್ಮದು 22 ಬಿಲಿಯನ್ DNA ಅವ್ರ ಜೊತೆಲಿದ್ರೆ ಅವ್ರದ್ದು ಬೇರೆಯೇ DNA 10 ಟ್ರಿಲಿಯನ್ DNA ಇರುತ್ತೆ ಅಂತ ಹೇಳ್ತದೆ. ಸೈನ್ಸ್ ಹೇಳ್ತದೆ ಇದನ್ನ, ಯಾವಾಗ್ಲೂ ವೇದಗಳು ಹೇಳ್ಬಿಟ್ಟಿದೆ. ಇದನ್ ಮಾತ್ರ ನೆನ್ಪಿಟ್ಕೊಳ್ಳಿ. ವಿಶ್ರವಸು ಮಹರ್ಷಿಯ ಮಗನಾಗಿ ರಾವಣಾಸುರ ಇರ್ಲೇ ಇಲ್ಲ. ಪೂಜೆ ಮಾಡುವಾಗ ಮಾತ್ರ ಅಪ್ಪನ ತರ ಪೂಜೆ ಮಾಡೋನು. ಅಮ್ಮನನ್ನ ನೆನೆಸ್ಕೊಂಡು ಅಮ್ಮನಿಗಿಂತ ಮಹಾ ಒಂದು ಪೂಜೆ ಬಿಟ್ಟದು ಹೊರಗಡೆ ಬಂದಿದ್ದೆ. ಶುರು ಒಂದು ನೋಡಿದ್ದೆಲ್ಲ ಅಂದವೆಲ್ಲ ನಂದೇ ಅನ್ನೋನು ಎಡವಟ್ಟು ದಾಸ.
ರಾಮರು ಹಾಗೆಯೇ, ಕೃಷ್ಣರು ಹಾಗೆಯೇ, ತುಂಬಾ ಇದೆ ಇದನ್ನೆಲ್ಲ ಹೇಳೋದು. ಜಾಗ್ರತೆ. ಇನ್ನು ಸಿಂಹರಾಶಿ, ಸುಖಭಾವದಲ್ಲಿ ಚಂದ್ರ ಬುಧನ್ ಸಾರದಲ್ಲಿರೋದ್ರಿಂದ ಬುದ್ಧಿ ಉಪಯೋಗಿಸುವ ಟೆಕ್ನಿಕಲ್, ಕಸ್ಟಮರ್ ಸರ್ವಿಸ್, ಕಮ್ಯುನಿಕೇಶನ್ ಸಂಬಂಧಪಟ್ಟಂತ ವೃತ್ತಿ ಉದ್ಯೋಗಗಳಲ್ಲಿ ವಿಶೇಷ ಅಭಿವೃದ್ಧಿ. ಕನ್ಯಾ ರಾಶಿ, ಧೈರ್ಯ ಮಸ್ತು, ಸುಖ ಮಸ್ತು, ಸುತ್ತಾಟ, ಓಡಾಟ ಎಲ್ಲವನ್ನ ನೋಡ್ತಕ್ಕಂಥ ಒಂದು ಅದ್ಭುತವಾದಂತ ಒಂದು ದಿನವಿರುತ್ತೆ. ಸ್ನೇಹಿತರು, ಆತ್ಮೀಯರು, ಬಂಧುಗಳು, ಒಳ್ಳೆ ಭೋಜನ ಕೂಟ ಇವೆಲ್ಲವನ್ನ ನೋಡ್ತಕ್ಕಂಥ ಅದ್ಭುತವಿದೆ. ಇನ್ನು ತುಲಾ ರಾಶಿ, ಹಾಲು, ಹಣ್ಣು, ಬೆಣ್ಣೆ, ತುಪ್ಪ, ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ, ಉದ್ಯೋಗ, ವ್ಯವಹಾರ ಇನ್ನಷ್ಟು ಅಭಿವೃದ್ಧಿಯನ್ನ ನೋಡತಕ್ಕಂತ ಒಂದು ದಿನ, ಆನಂದದ ದಿನ, ಯುವರ್ ಬೆಸ್ಟ್ ಡೇ. ವೃಶ್ಚಿಕ ರಾಶಿ, ತುಂಬಾ ದಿನದ ನಂತರ ಒಂಥರ ಏನೋ ರಿಲ್ಯಾಕ್ಸ್ ಇದ್ದಾಗೆ, ಆದ್ರೂ ಒಂದು ಸಣ್ಣ ಪುಟ್ಟ ಗಲಿಬಿಲಿ ಗಾಬರಿ ಇದೆ, ಅದರಿಂದ ಹೊರಗಡೆ ಬರ್ತೀರಿ. ಡೋಂಟ್ ವರಿ. ಯಾಕಂದ್ರೆ ಕುಜನ್ ಮೂವ್ಮೆಂಟ್ ಆಗ್ಬಿಟ್ಟಿದೆ. ಬುಧನು 2ನೇ ಮನೆಯಲ್ಲಿದ್ದಾನೆ, ಚೆನ್ನಾಗಿದೆ. ಸೂರ್ಯ ಬುಧ ಸೇರಿದ್ರೆ ಬುಧಾದಿತ್ಯ ಯೋಗ. ಕುಜ ಬುಧ ಸೇರಿದ್ರೆ ಒಂಥರ ಟಿನಿ ಪೈಸೆಗಳು, ಒಂಥರ ಕೂಲಿ ಕೆಲಸ ತರ ದುಡ್ಡು ಕೊಡ್ತಾನೆ. 1 ಅವರ್ಗೆ ಎಷ್ಟು ಫೀಸು, ಆ ತರ ಕನ್ಸಲ್ಟೆಂಟ್ ರೀತಿಯ ವೃತ್ತಿಗಳು. ಬಂದೆ 1 hour ನೋಡ್ಕೊಂಡೆ ಹೋದೆ, ಐ ಚಾರ್ಜ್ ಅರೌಂಡ್ 1000 rupees. ಆ ರೀತಿಗೆ ಸಂಬಂಧಿತ ವೃತ್ತಿ ಉದ್ಯೋಗ ಅದ್ಭುತ ಪ್ರಗತಿ. ಧನುಸು ರಾಶಿ, ಬುಧನ್ ಸಾರದಲ್ಲಿದ್ದು ಚಂದ್ರ, ಆ ಬುಧ ನಿಮ್ಮ ನೆಲೆ ಕೇತು ಸಾರದಲ್ಲಿರೋದನ್ನ ಹುಷಾರಾಗಿ ಹ್ಯಾಂಡಲ್ ಮಾಡಿ. ಅದರಲ್ಲೂ ಈ ಒಂದು ಇಂಜಿನಿಯರಿಂಗ್ ವಿಭಾಗದಲ್ಲಿ ಇರ್ತಕ್ಕಂಥವರಿಗೆ ಅದ್ಭುತ ಪ್ರಗತಿ. ಅದು ಯಾವುದೇ ಇಂಜಿನಿಯರಿಂಗ್ ಇರ್ಬೋದು, IT ಇರ್ಬೋದು, ಹಾರ್ಡ್ವೇರ್ ಇರ್ಬೋದು, ಮೆಕ್ಯಾನಿಕಲ್, ಕೆಮಿಕಲ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಸಿವಿಲ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಸ್ಟ್ರಕ್ಚರಲ್ ಇಂಜಿನಿಯರಿಂಗ್, ಅದಕ್ಕೆ ಸಂಬಂಧಪಟ್ಟಂತ ವೃತ್ತಿಯಲ್ಲಿ ಟೆನ್ಷನ್ ಇದ್ರೂ ಯಶಸ್ಸು ನೋಡ್ತೀರಿ. ಮಕರ ರಾಶಿ, ಪರವಾಗಿಲ್ಲ, ಚಂದ್ರ ಬುಧನ್ ಸಾರದಲ್ಲಿರೋದ್ರಿಂದ ಲಾಭವೇ, ಬಟ್ ಅನ್ಎಕ್ಸ್ಪೆಕ್ಟೆಡ್ ಖರ್ಚುಗಳು ಬರ್ತಕ್ಕಂದ್ರೆ ಬುಧ 12ನೇ ಮನೆಗೋಸ್ಕರ ಯಾವುದೋ ಒಂದು ಕಮಿಟ್ಮೆಂಟ್, ಗಾಡಿ ರಿಪೇರಿ, ಬಾಡಿ ರಿಪೇರಿ, ಆರೋಗ್ಯಕ್ಕೆ ರಿಪೇರಿ, ಅಕ್ಕ, ತಂಗಿ, ತಮ್ಮ, ಅಣ್ಣ, ಈ ತರದ ಒಂದು ವ್ಯವಹಾರ, ಕೆಲಸ, ಉದ್ಯೋಗ, ಈ ತರದ ಒಂದು ಭಾವಗಳು ಒಂದು ಅದ್ಭುತ ತಂದು ಕೊಡ್ತಕ್ಕಂಥದ್ದಾಗುತ್ತೆ. ಖರ್ಚುಗಳು ಒಳ್ಳೆದಕ್ಕೆ ಆಗಿದೆ, ಮನೆಯವರಿಗೆ ಸುಮ್ಮನೆ. ಕುಂಭರಾಶಿ, ಚಂದ್ರ ಬುಧನ್ ಸಾರ, ಬುಧ ಲಾಭಸ್ಥಾನ, ಲಾಭಕರವಾಗಿರತಕ್ಕಂಥ ದಿನ. ಅದರಲ್ಲೂ ವಿಶೇಷವಾಗಿ ಪೂರ್ವ ಪುಣ್ಯಸ್ಥಾನಾಧಿಪತಿ ಲಾಭದಲ್ಲಿದ್ದಾನೆ. ಒಳ್ಳೆ ಹೆಸರು, ಒಳ್ಳೆ ಒಂದು ಗೌರವ, ಸರ್ಕಾರಿ ಮಟ್ಟದ ಕೆಲಸ, ಇಂಜಿನಿಯರಿಂಗ್ ವಿಭಾಗದ ಕೆಲಸ, ಗುತ್ತಿಗೆ ಕೆಲಸಗಳು, ಕನ್ಸ್ಟ್ರಕ್ಷನ್ ಕೆಲಸಗಳು, ಟೆಕ್ನಿಕಲ್ ಕೆಲಸಗಳು, ಲಾಯರು, ಲೀಗಲ್ಲು, ರೈಟರ್ಸು, ಈ ತರ ಸಂಬಂಧಪಟ್ಟಂತ ಉದ್ಯೋಗ ಕೆಲಸ ಅದ್ಭುತ ಪ್ರಗತಿ. ಇನ್ನು ಮೀನ ರಾಶಿ, ಸಪ್ತಮಾಧಿಪತಿಯ ಪ್ರಭಾವದಲ್ಲಿ ಚಂದ್ರನಿದ್ದು ಅದ್ಭುತ. ಕೊಡುವುದು, ತಗೊಳ್ಳೋದು, ಪಾಲುದಾರಿಕೆ, ಫ್ರೆಂಡ್ಶಿಪ್, ರಿಟೇಲು, ಈ ಒಂದು ಸಿಹಿ ಪದಾರ್ಥಗಳು, ಬೇಕರಿ, ಹೂವು, ಹಣ್ಣು, ಅಲಂಕಾರ, ಗಂಧಿಗೆ, ಪೂಜಾ ಸಾಮಗ್ರಿ, ಕಮ್ಯುನಿಕೇಶನ್ ಡಿಪಾರ್ಟ್ಮೆಂಟ್, ಕಲಾವಿದರು, ಈ ರೀತಿಯ ವೃತ್ತಿ ಉದ್ಯೋಗ ಅದ್ಭುತವಾದಂತ ಪ್ರಗತಿ ಕಾಣತಕ್ಕಂತ ಒಂದು ದಿನ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.